महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. ಶ್ರೀ ಸೋಮನಾಥ ದೇವೇರ್ನ ಆಶೀರ್ವಾದದೊಟ್ಟಿಗೂ ಗ್ರಾಮದ ಮಾತಾ ದೈವ ದೇವೇರ್ನಲ ಅನುಗ್ರಹದ ಒಟ್ಟಿಗೂ ಇನ್ನಿತ ವಿಶ್ವ ಮಹಿಳಾ ದಿನಾಚರಣೆ ಎದ್ದುಕೊಳ್ಳೊಂದಿಲ್ಲ ಕುಲಾಲ ಸಂಘ ಕೊಲ್ಯ ವೃತ್ತ ಸಹಕಾರಡು ಮಹಿಳಾ ಘಟಕ ಕೊಲ್ಯ ಮಕ್ಕಳ ಮುದುವರ್ಜುಡು ಇನಿ ಪೊಂಚಲು ದಿನದ ಕಾರ್ಯಕ್ರಮ ಬಾರಿ ಪೊರ್ಲು ನಡಕರೆ ಉಂಡು. ವಿಠಲನ ಭಜನೆ ಮನದೊಳಗೆ ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ಲಂಬೋದರನೆ ಅಂಬಾಸುತನೆ ಕವಿ ಜನ ಪ್ರಿಯನೇ ತವ ಶರಣಂ ಲಂಬೋದರನೆ ಅಂಬಾಸುತನೆ ಕವಿ ಜನ ಪ್ರಿಯನೇ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ. ಬಾರಿ ಪೊರ್ಲುಡು ದೇವೇಂದ್ರ ಸುಗಿಪುಡು ಪಂಡಿನಂಚಿನ ನಮ್ಮ ಮಹಿಳಾ ಘಟಕದ ಸದಸ್ಯರಿಗೆ ಸೊಲ್ಮೆಲು ಪತ್ತಿಂಚು ಪಿನ್ನಿರಿನು ಮೋಕಡು ಎದುಕೊಂಡವು ನಮ್ಮ ಸಂಸ್ಕೃತಿಲ ಅಂದು ಕರ್ತವ್ಯಲ ಅಂದು ಅಂಚನೆ ಇನಿತ ಬಿನ್ನೆರಿನು ಎದುಕೊಲವೇ ಬರಂದುಲ್ಲೇರು ಶ್ರೀಮತಿ ಸುಚಿತ್ರಾ ಪುನೀತ್ ಮೇರೆ ಮಾತರೆಗಳ ಸೊಲ್ಮೆಲು ಇನ್ನಿತ ಮಹಿಳಾ ದಿನಾಚರಣೆಗೆ ಮುಖ್ಯ ಬಿನ್ನೆರಾದ ಬೈದಿನ ಶ್ರೀಮತಿ ಗೌರಿ KS ಇಂಬರೆಗೂ ಕೊಲ್ಯ ಕುಲಾಲ ಸಂಘ ಅಂಚನೆ ಮಹಿಳಾ ಘಟಕದ ಪರವಾದ ಸೊಲ್ಮೆ ಸಂದಾಯತ ಮಲ್ತೊಂದಿಲ್ಲ. ಬೆರೆಗೂ ನಮ್ಮ ಮಹಿಳಾ ಘಟಕ ಸದಸ್ಯೆಯಾಯಿನ ಶ್ರೀಮತಿ ಸ್ವರ್ಣಲತಾ ಬೇರು ಪುರ್ಪದ ಕೊರ್ದು ಮಾನವಿಗೆ ಮನ್ಪಡು ಪಂಡು ಕೇಳೊಂದಿಲ್ಲ. ಅಂಚನೆ ಇನ್ನಿತ ಲೇಸ್ದ ಪಿರೋಂಚ್ ಬಿನ್ನೆರಾಯಿನ ಕುಲಾಲ ಸಂಘದ ಅಧ್ಯಕ್ಷರಾಯನ ಲಯನ್ ಅನಿಲ್ ದಾಸ್ ಇಂಬೆರೆಗೂ ಮಹಿಳಾ ಘಟಕದ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲೆ. ಬೆರೆಗೂ ನಮ್ಮ ಮಹಿಳಾ ಘಟಕದ ಸದಸ್ಯೆಯಾಯಿನ ಶ್ರೀಮತಿ ರಾಜೀವಿ ಕೆಂಪು ಮಣ್ಣು ಬೇರು ಪುರ್ಪದ ಕೊರ್ದು ಮಾನದಿಗೆ ಮನ್ಪಡು ಪಂಡು ಕೇಳೊಂದಿಲ್ಲ. ಅಂಚನೆ ಮಿತ್ತ ಚಾವಡಿ ಉಪ್ಪಿನ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಯನ ಶ್ರೀಮತಿ ಹರಿಣಾಕ್ಷಿ ಟೀಚರ್ ಇಂಬೆರಿಗ್ಲ ಉಡಲ್ ದಿಂಜಿನ ಸೊಲ್ಮೆಲು. ಬೆರೆಗೂ ಶ್ರೀಮತಿ ಧನಲಕ್ಷ್ಮಿ ಮೇರು ಪುರ್ಪದ ಕೊರ್ದು ಮಾನದಿಗೆ ಮನ್ಪಡು ಪಂಡು ಕೇಳೊಂದಿಲ್ಲ. ಅಂಚನೆ ಮಹಿಳಾ ಘಟಕದ ಉಪಾಧ್ಯಕ್ಷೆಯಾಯಿನ ಶ್ರೀಮತಿ ರೇಖಾ ರಾಜೇಶ್ ಇಂಬೆರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲೆ.
ಸೊಲ್ಮೆಲು ಅಂಚನೆ ಮಹಿಳಾ ಘಟಕದ ಕಾರ್ಯದರ್ಶಿ ಆಯ್ನ ಶ್ರೀಮತಿ ಜಯಶ್ರೀ ಪ್ರಫುಲ್ ದಾಸ್ ಇಂಬರೆಗ್ಲ ಮುಖ್ಯದಿಂಜಿನ ಸೊಲ್ಮೆಲು. ಬೆರೆಗು ನಮ್ಮ ಮಹಿಳಾ ಘಟಕದ ಸದಸ್ಯ ಆಯ್ನ ಶ್ರೀಮತಿ ಯಶವಂತಿ ಪರಿಯತ್ತೂರು ಬೇರೆ ಪುರ್ಪನ್ನು ಕೊರ್ದು ಮಾನದಿಗೆ ಮನ್ಪೊಡು ಬಂದಿಗೆ ಏನೊಂದಿಲ್ಲ. ಸೊಲ್ಮೆಲು ಶ್ರೀಮತಿ ಯಶವಂತಿ ಪರಿಯತ್ತೂರು ಬಿರುದು. ಅಂಚನೆ ಇನಿ ನಮ್ಮ ಲೇಸಿಗು ಭೀಮಾ ಜ್ಯುವೆಲರ್ಸ್ ದಕ್ಕಲ್ಲ ಬೈದರ್ ಮಾತರಿಗ್ಲ ನಮ್ಮ ಮಹಿಳಾ ಘಟಕದ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ. ಒನ್ನೊಡು ಎದುಕೊರಿ ನಂಚಿನ ಶ್ರೀಮತಿ ಸುಚಿತ್ರಾ ಪುಣ್ಯತು ಬೆರೆಗು ಸೊಲ್ಮೆಲು. ದುಂಬಗು ಓವೇ ಲೈಸೆನ್ಸ್ ಮನ್ಪುನೇಕು ದುಂಬು ತುಡರ್ ಅರ್ಲವ್ ನಾವು ನಮ್ಮ ಸಂಸ್ಕೃತದ ಒಂದು ಸಂಸ್ಕಾರ ಅಂಚನೆ ಇಮಿತ ಲೇಸಿನ ತುಡಗರು ಅರ್ಲಾದು ಉದಿಪನ ಮಲ್ಪಡು ಪಂದು ಮಿತ್ತ ಚಾವಡುಪ್ಪುನ ಮಲ್ಲ ಬಿನ್ನೆರಾಯಿನ ಶ್ರೀಮತಿ ಗೌರಿ KS ಬೆರೆಗು ಅಂಚನೆ ಲಯನ್ ಅನಿಲ್ ದಾಸ್ ಬೆರೆಗು ಅಂಚನೆ ಮಿತ್ತ ಚಾವಡಿದ್ರ ಮಾತ ಬಿನ್ನೆರ್ಲ ಒಟ್ಟು ಸೇರ್ದು ಉದಿಪನ ಮಲ್ಪಡು ಪಂದು ಕೇಳೊಂದುಲ್ಲೆ. ಮೇಲು ನನ್ನ ದುಂಬಗು ಇವಿತ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಲೇಸ್ದ ಬಗ್ಗೆ ರಡ್ಡು ಎಡ್ಡೆಪ್ಪು ಪಾತ್ರಡು ಪಡೆದು ನಮ್ಮ ಇವಿತ ಲೇಸ್ದ ಮಲ್ಲ ಬಿನ್ನೆರಾಯಿನ ಶ್ರೀಮತಿ ಗೌರಿ KS ಮೆರಡ ಏನೊಂದುಲ್ಲ. ವೇದಿಕೆಯಲ್ಲಿ ಹಸಿನರಾದಂತಹ ಮಹಿಳಾ ಘಟಕದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಸಮಾಜ ಸೇವೆಯಲ್ಲಿ ಬಹಳ ಉತ್ತಮ ಸೇವೆಯನ್ನು ಮಾಡುತ್ತಿರುವಂತಹ ಶ್ರೀಯುತ ಅನಿಲ್ ದಾಸರವರೇ ಹಾಗೂ ಇಲ್ಲಿ ಆಗಮಿಸಿದಂತಹ ಎಲ್ಲ ಮಹಿಳೆಯರೇ, ಮಹನೀಯರೇ ಹಾಗೂ ಮಕ್ಕಳೇ, ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಇಲ್ಲಿ ನಮ್ಮ ಕೊಲ್ಯ ಕುಲಾಲ ಸಂಘದಲ್ಲಿ ಆಚರಿಸ್ತಾ ಇದ್ದೇವೆ. ಬಹುಶಃ ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಒಂದು ದಿನದ ದಿನಾಚರಣೆ ಅಲ್ಲ, ಅದು ಪ್ರತಿದಿನವೂ ನಮ್ಮ ಒಂದು ಆಚರಣೆಯಲ್ಲಿ ಬರಬೇಕು. ಇದರಿಂದಲೇ ನಾವು ನಮ್ಮ ಒಂದು ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಆಗ್ತದೆ. ನಮಗೆ ಈ ಮಹಿಳಾ ದಿನಾಚರಣೆ ಅಂತ ಹೇಳುವಾಗ ಸಾಧಾರಣವಾಗಿ ಬಹಳಷ್ಟು ಅದರ ಉದ್ದೇಶ ಏನು, ಅದರ ಹಿನ್ನೆಲೆ ಏನು ನಮಗೆ ಗೊತ್ತಿದ್ರೂ ನಾವು ಒಂದು ರಿಮೈಂಡ್ ಮಾಡಿಕೊಳ್ಳುವಂಥದ್ದು ನಮಗೆ ಅಗತ್ಯ ಅಂತ ಅನಿಸ್ತದೆ. ನಾವು ಈ ದಿನಾಚರಣೆ ಸುಮಾರು 116 ವರ್ಷಗಳು ಬಂದಿದೆ. ಈಗ ಇದು ಸ್ಟಾರ್ಟ್ ಆದದ್ದು ಹಿನ್ನೆಲೆ ಹೇಗೆ ಅಂತ ಹೇಳಿದರೆ 1908ರಲ್ಲಿ ಅಮೇರಿಕದಲ್ಲಿ ನಡೆದಂತಹ ಒಂದು ಚಳುವಳಿ ಹಾಗೂ ಆನಂತರ ರಷ್ಯಾ ದೇಶದಲ್ಲಿ ನಡೆದಂತಹ 1917ರಲ್ಲಿ ನಡೆದಂತಹ ಚಳುವಳಿ, ಆನಂತರ ಡೆನ್ಮಾರ್ಕ್ನಲ್ಲಿ 1910ರಲ್ಲಿ ಈ ಒಂದು ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನಾಗಿ ಮಾಡಬೇಕು, ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರು. ಆನಂತರ ಒಂದಷ್ಟು ವರ್ಷಗಳು ಹೀಗೆ ಇತ್ತು. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಅನ್ನುವಂಥದ್ದು 1975ರಲ್ಲಿ ಈ ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನಾಗಿ ಎಲ್ಲ ಕಡೆಯಲ್ಲಿ ಆಚರಿಸುವಂತೆ ಕರೆ ಕೊಟ್ಟರು. ಆ ನಂತರ ನಾವು ಈ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ತಿಂಗಳಲ್ಲಿ ಮಾಡ್ಕೊಂಡು ಬರ್ತೇವೆ. ಮಾರ್ಚ್ ತಿಂಗಳ ಪ್ರಾರಂಭದಿಂದ ಕೊನೆಯವರೆಗೂ ಈ ದಿನಾಚರಣೆಯನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಮತ್ತು ಶಾಲೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಈ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡು ಬರ್ತೇವೆ. ಅದೇ ರೀತಿ ನಮ್ಮ ಈ ಕೊಲ್ಯ ಕುಲಾಲ ಸಂಘದಲ್ಲಿ ಈ ದಿನ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ನಿರ್ಣಯವನ್ನು ತೆಗೆದುಕೊಂಡು ಆಚರಣೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಭವ್ಯವಾದ ವೇದಿಕೆಯಲ್ಲಿ ನಾವೆಲ್ಲರೂ ಇವತ್ತು
ಸುಂದರವಾದ ಚೆನ್ನಾಗಿ ನಾವು ಸಿಂಗಾರ ಮಾಡಿಕೊಂಡು ಬರುವಂಥದ್ದು. ಮಹಿಳೆಯರು ಅಂತ ಹೇಳಿದ್ರೇ ಒಂದು ಒಂದು ಮಹಿಳೆಯರು ಅಂದ ತಕ್ಷಣ ನಮಗೆ ಬರುವಂಥದ್ದು ಒಂದು ಸೌಂದರ್ಯದ ಕಲ್ಪನೆ. ಹಾಗೆಯೇ ನಾವು ಸಾಹಸ, ಶೌರ್ಯ, ಆಮೇಲೆ ಸಾಧನೆಗಳನ್ನು ಜೀವನದಲ್ಲಿ ಮಾಡಿದಂತಹ ಒಂದು ಅನೇಕ ಸಾಧಕಿಯರು ನಮ್ಮ ಸಮಾಜದಲ್ಲಿ ಹಾಗೂ ನಮ್ಮ ಒಂದು ಪ್ರಪಂಚದಂತ ಸಾಧನೆಯನ್ನು ಮಾಡಿದಂಥವರ ಒಂದು ಸಾಧನೆಯನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ ನಮ್ಮ ಮಕ್ಕಳಿಗೆ ನಮಗೆ ಅದು ಒಂದು ಸ್ಫೂರ್ತಿದಾಯಕವಾಗಿ ನಮಗೆ ಗೊತ್ತಾಗ್ತದೆ. ಹತ್ತಿರದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುವಂಥದ್ದು ಮಹಿಳೆಯರು ಮನೆಯಲ್ಲಿ ಇರುವಂತಹ ಗೃಹಿಣಿಯರು ಕೂಡ ಒಂದು ಸಾಧಕ ಮಹಿಳೆಯರೇ. ನಾವು ಮನೆಯಲ್ಲಿದ್ದೇವೆ, ನಾವು ಬರೇ ಗೃಹಿಣಿಯರು ಅಂದ ತಕ್ಷಣ ಅಲ್ಲ, ಅವರು ಕೂಡ ಒಂದು ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲು ಅಲ್ಲಿ ಅವರ ಸಾಧನೆ ಬಹಳಷ್ಟು ಇರುತ್ತೆ. ಒಂದು ಕುಟುಂಬದಿಂದ ಅನೇಕ ಮಹಿಳೆಯರು ಅಥವಾ ಮಕ್ಕಳು ಈ ಕ್ಷೇತ್ರಗಳಲ್ಲಿ ಬರುವಾಗ ಅದರ ಹಿಂದೆ ಮಹಿಳೆಯ ಒಂದು ಸಾಧನೆ ನಮಗೆ ಗೊತ್ತಾಗ್ತದೆ. ಹಾಗೆಯೇ ಹೊರಗೆ ಬಂದಂತಹ ಮಹಿಳೆಯರು, ಈಗ ಸಮಾಜದಲ್ಲಿ ಹೊರಗೆ ಬಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಮಹಿಳೆಯರು ಕೂಡ ಸಾಧಕರು. ಯಾಕಂತ ಹೇಳಿದರೆ ಈ ಎರಡೂ ಕ್ಷೇತ್ರಗಳನ್ನು ನಿಭಾಯಿಸಿಕೊಂಡು ಈಗ ಅವರು ಕೆಲಸಗಳನ್ನು ಮಾಡುವಂಥದ್ದು, ಹೆಚ್ಚಿನ ಹೊಣೆಗಾರಿಕೆ ಅವರ ಮೇಲೆ ಇದೆ ಅಲ್ವಾ. ನಾವು ಮಹಿಳೆಯರು ಹೊರಗೆ ಬಂದಾಗ ಮಾತ್ರ ನಮಗೆ ಸಮಾಜದಲ್ಲಿ ಇರುವಂತಹ ಅನೇಕ ವಿಷಯಗಳು ಗೊತ್ತಾಗ್ತದೆ. ಎಲ್ಲ ದಿನಾಚರಣೆ ಅಥವಾ ಇನ್ಯಾವುದೇ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಹೋಗಬೇಕು ಅಂತ ಹೇಳಿದರೆ ನಮಗೆ ಎಷ್ಟು ಮಾಹಿತಿಗಳು ಇದೆ ಅಷ್ಟು ನಾವು ಗಟ್ಟಿಯಾಗ್ತೇವೆ, ನಮಗೆ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಈಗ ವಿಟಮಿನ್ಸ್ ಇದ್ದಾಗೆ ನಮಗೆ ಮಾಹಿತಿಗಳು, ಈಗ ವಿಟಮಿನ್ಸ್ ಹೇಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ, ಅದೇ ಥರ ಮಾಹಿತಿ ಕೂಡ ನಮಗೆ ಶಕ್ತಿಯನ್ನು ಕೊಡ್ತದೆ. ನಿರಾಶೆ ಆದಂತಹ ಸಮಯದಲ್ಲಿ ಹಾಗೆ ಬರಬೇಕು. ಬಹುಶಃ ಅದರಲ್ಲಿ ನಾನು ಬೇರೆಯವರ ಬಗ್ಗೆ ಹೇಳೋದಿಲ್ಲ, ನಾನು ನನ್ನ ಸ್ವಂತ ಜೀವನದಲ್ಲಿ ನಾನು ಹೊರಗೆ ಬಂದ ನಂತರ, ಈ ಸ್ವಸಹಾಯ ಗುಂಪುಗಳಲ್ಲಿ ಸೇರಿದ ನಂತರ ನಾವು ಬಹಳಷ್ಟು ಕಲ್ತಿದ್ದೇವೆ. ಅಲ್ಲಿ ಬಂದಂತಹ ಮಹಿಳೆಯರ ನಮ್ಮೊಟ್ಟಿಗೆ ಕೆಲಸ ಮಾಡೋವರ ಕಷ್ಟ ಸುಖಗಳು, ಅವರು ಹೇಗೆ ಅದನ್ನು ಗೆದ್ದು ಮೇಲೆ ಬಂದರು, ಆಮೇಲೆ ನಿರಾಶಾದಾಯಕವಾಗಿ ಬಂದು ಕೂತಂತಹ ಮಹಿಳೆ ಅಲ್ಲಿ ಸಿಕ್ಕಂತಹ ಮಾಹಿತಿಯನ್ನು, ಎಲ್ಲಿ ಏನೇನು ಸೌಲಭ್ಯಗಳು ಸಿಗ್ತದೆ ಅಂತ ತಿಳ್ಕೊಂಡು ಆನಂತರ ಅವರ ಜೀವನವನ್ನು ಗಟ್ಟಿ ಮಾಡಿದಂಥ ಅನೇಕ ಮಹಿಳೆಯರನ್ನು ನಾವು ನೋಡ್ತೇವೆ. ನಿಮ್ಮ ನಡುವೆಲ್ಲ ಕೂಡ ನೀವು ಗಮನಿಸಿ ನಿಮಗೆ ಕಂಡು ಬರ್ತದೆ. ಅದರಿಂದ ಈ ದಿನಾಚರಣೆ ಮಾಡುವಂತಹ ಮೇನ್ ಉದ್ದೇಶ ಏನಂತ ಹೇಳಿದರೆ ಮಹಿಳೆಯರಿಗೆ ಗೌರವ, ಸಮಾನತೆ ಮತ್ತು ಹಕ್ಕುಗಳನ್ನು ಪ್ರತಿಪಾದಿಸಲು ಮತ್ತು ಅದನ್ನು ಕಾರ್ಯದಲ್ಲಿ ತರಲು ಇಲ್ಲಿ ಸೇರಿದ್ದೇವೆ ಅಂತ ಹೇಳಿಬಿಟ್ಟು. ಈ ವರ್ಷದ ಒಂದು ಧ್ಯೇಯವಾಕ್ಯ ಏನಂತ ಹೇಳಿದರೆ ಗಿವ್ ಟು ಗೇಯ್ನ್ ಅಂತ. ಗಿವ್ ಟು ಗೇಯ್ನ್ ಏನಂತ ಹೇಳಿದರೆ ನಾವು ಕೊಟ್ಟಾಗ ನಾವು ಗಳಿಸುತ್ತೇವೆ ಅಂತ. ಯಾವ ರೀತಿ ನಾವು ಈ ಒಂದು ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ, ದ 26 ಥೀಮ್ಸ್ ಎನ್ಕರೇಜ್ ಎ proactive approach to breaking down structural, social and economic barriers to equality ಅಂತ. ಅಂದರೆ ಸಮಾನತೆಯನ್ನು ಕಾರ್ಯರೂಪಕ್ಕೆ ತರಲು ನಾವು ಸಮಾಜದಲ್ಲಿ ಮಹಿಳೆಯರಿಗೆ ಇರುವಂತಹ ಅಡೆತಡೆ, ಆರ್ಥಿಕ ಒಂದು ತಾರತಮ್ಯವನ್ನು ನಿವಾರಿಸುವಂಥದ್ದು, ಅಸಮಾನತೆಯನ್ನು ಅಂತಹ ಅಡ್ಡಗೋಡೆಗಳನ್ನು ನಿವಾರಿಸಲು ಅಗತ್ಯವಾದ ಕ್ರಿಯೆಗಳನ್ನು ಕಾರ್ಯಗತಗೊಳಿಸಬೇಕು. ಈ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥದ್ದು ಈ ವರ್ಷದ ಥೀಮ್. ಈ ಒಂದು ನಿಟ್ಟಿನಲ್ಲಿ ನಾವು ಅಂದರೆ ಲಿಂಗ ಸಮಾನತೆ ಮತ್ತು ಸಮಾನ ಅವಕಾಶ ಮತ್ತು ಅದನ್ನು ನಾವು ಹೇಗೆ ತಗೊಳ್ಬೇಕು, ನಮ್ಮ ಹಕ್ಕುಗಳು, ನ್ಯಾಯ ಮತ್ತು ಅದನ್ನು ನಾವು ಹೇಗೆ ಪಡೆದುಕೊಳ್ತೇವೆ ಅನ್ನೋದರ ಮೇಲೆ ನಾವು ಕೇಂದ್ರೀಕೃತವನ್ನು ಮಾಡಿಕೊಂಡ್ರೆ ನಾವು ಈ ವರ್ಷದ ಒಂದು ಗೋಲನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ನಿಮಗೆ ಗೊತ್ತೇ ಇದೆ, ಭಾರತದಲ್ಲಿ ನಾರಿ ಶಕ್ತಿ ವಿಕಸಿತ ಭಾರತದ ಅಡಿಪಾಯ ಅಂತ. ಬೇಟಿ ಪಢಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ. ಯಾಕೆ ಒಂದು ಹೆಣ್ಣು ಮಗಳಿಗೆ ಶಿಕ್ಷಣ ಸಿಕ್ಕಿದ್ರೆ ಆ ಶಿಕ್ಷಣದಿಂದ ಆಕೆ ತನ್ನ ಸಂಸಾರವನ್ನು, ತನ್ನ ಕುಟುಂಬವನ್ನು, ತನ್ನ ಮನೆಯನ್ನು ಹಾಗೂ ಸಮಾಜವನ್ನು ಆಕೆ ಒಳ್ಳೆಯ ಸುಸ್ಥಿತಿಯಲ್ಲಿ ಇಡ್ತಾರೆ. ಯುನೆಸ್ಕೋದಲ್ಲಿ ಹೇಳ್ತಾರೆ, ಒಂದು ಶಿಕ್ಷಣ ಹೊಂದಿದ ಮಹಿಳೆ ಮಾತ್ರ ಈ ಶಿಶು ಮರಣವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು, ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು. ಶಿಕ್ಷಣ ನಮ್ಮ ಶಕ್ತಿ. ನಮ್ಮ ಭಾರತದಲ್ಲಿ ಕೂಡ ನಾವು ಶಕ್ತಿ ದೇವತೆಗಳಾಗಿ ಆರಾಧನೆ ಮಾಡಿಕೊಂಡಿರುವಂಥದ್ದನ್ನು ಸ್ತ್ರೀ ದೇವತೆಗಳೇ ಜಾಸ್ತಿ. ಈಗ ವಿದ್ಯೆಯನ್ನು ನಾವು ಪೂಜಿಸುವುದು ಯಾರು? ಸರಸ್ವತಿ. ಹಾಗೆಯೇ ಐಶ್ವರ್ಯಕ್ಕೆ ಲಕ್ಷ್ಮಿ, ಹಾಗೆಯೇ ಶಕ್ತಿಗೆ ಆದಿಶಕ್ತಿ. ಅಂದರೆ ನಾವು ಶಿಕ್ಷಣ ರೂಪದಲ್ಲಿ ಶಾಂತವಾಗಿಯೂ ಇರ್ತೇವೆ, ಐಶ್ವರ್ಯವಂತರಾಗಿಯೂ ಇರ್ತೇವೆ. ಸಮಯ ಸಂದರ್ಭ ಬಂದಾಗ ನಾವು ಆದಿಶಕ್ತಿಯೂ ಆಗಬೇಕು ಅನ್ನುವಂತಹ ಒಂದು ಧೋರಣೆಯನ್ನು ನಮ್ಮಲ್ಲಿ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಇದನ್ನು ಬಹಳಷ್ಟು ನಾವು ಹೇಳ್ಕೊಳ್ತೇವೆ. ಎಷ್ಟೋ ಸಮಸ್ಯೆಗಳು ಬಂದಾಗ ಮಾಹಿತಿಯ ಕೊರತೆಯಿಂದ ಅವರಲ್ಲಿ ಇರುವಂತಹ ಒಂದು ಶಕ್ತಿಯ ಅರಿವು ಇರುವುದಿಲ್ಲ ಎಷ್ಟೋ ಜನ ಮಹಿಳೆಯರಿಗೆ. ಬಹುಶಃ ನಾನು ಕಾನೂನು ಕ್ಷೇತ್ರದಲ್ಲಿ ಸುಮಾರು
35 ವರ್ಷಗಳಿಂದ ಕೆಲಸ ಮಾಡ್ಕೊಳ್ತಾ ಬಂದಿದ್ದೇನೆ. ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡಿದ್ದೇನೆ. ಮ್ಯಾಜಿಸ್ಟ್ರೇಟ್ ಆಗಿ ಅಥವಾ ಜುವೆನಲ್ ಜಸ್ಟಿಸ್ ಮೆಂಬರ್ ಆಗಿ, ಡೀಟ್ಸ್ ಅಂತ ಹೇಳುವಂಥ ಒಂದು ಸಂಸ್ಥೆಯಲ್ಲಿ ನಾನು NGO ಅಲ್ಲಿ ಹಾಗೂ ಸ್ವಂತವಾಗಿ ಈ ರೀತಿಯಲ್ಲಿ ಸೇವೆ ಮಾಡುವಾಗ ನಾನು ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾ ಇದ್ದದ್ದು ಮತ್ತು ಮಕ್ಕಳಿಗೋಸ್ಕರ. ಅಲ್ಲಿ ಬಂದಂತಹ ಮಹಿಳೆಯರು ಯಾವ ಸ್ಥಿತಿಯಲ್ಲಿ ಬರ್ತಾರೆ ಅವರ ಸಮಸ್ಯೆಗಳನ್ನು ಕೇಳಿ ಆಮೇಲೆ ನಾವೊಂದು ನಮ್ಮದು ವಿಭಿನ್ನವಾದ ದೃಷ್ಟಿಕೋನ ಇರುತ್ತೆ ಮಹಿಳೆಯರಿಗೆ. ಸಾಧಾರಣವಾಗಿ ಅವರ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬಹುದು, ಅವರಿಗೆ ಎಷ್ಟು ಆರ್ಥಿಕ ಅನುಕೂಲತೆ ಇದೆ, ಅವರು ಎಷ್ಟು ಸೋಷಿಯಲ್ ಆಗಿ ಅವರಿಗೆ ಸಹಾಯ ಸಿಗ್ಬೋದು, ಮನೆಯವರಿಂದ ಎಷ್ಟು ಸಹಾಯ ಸಿಗ್ಬೋದು, ಈ ರೀತಿಯ ಒಂದು ಆಲೋಚನೆಗಳನ್ನು ಮಾಡಿ ಅವರನ್ನು ಶಕ್ತಿವಂತರನ್ನಾಗಿ ಮಾಡಿದರೆ ಅವರ ಸಮಸ್ಯೆಗಳನ್ನು ನೇರವಾಗಿ ಏನು ತಲೆ ಮೇಲೆ ಇರುತ್ತೆ ಆ ಸಮಸ್ಯೆಯನ್ನು ನಿಧಾನವಾಗಿ ಭುಜಕ್ಕೆ ತರಲಿಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ಈ ಶಿಕ್ಷಣ ಅಥವಾ ಮಾಹಿತಿ ಅನ್ನುವಂಥದ್ದು ಆ ನಂತರ ಭುಜದಿಂದ ಕೆಳಗೆ ಸೈಡಲ್ಲಿ ನಿಲ್ತದೆ, ಆಗ ಫ್ರೀ ಆಗ್ತಾರೆ. ಆ ನಂತರ ಅವರು ಸಮಸ್ಯೆಗೆ ಪರಿಹಾರವನ್ನು ಹುಡ್ಕೊಂಡು ನಾವೇನು ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದನ್ನು ನೋಡಿಕೊಂಡು ಬಹಳಷ್ಟು ಜನ ಇವತ್ತು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಮಹಿಳಾ ಶಕ್ತಿ ಅನ್ನುವಂಥದ್ದು ಬಹಳ ಶಕ್ತಿಯುತವಾದದ್ದು. ಒಂದು ಮನೆಯಲ್ಲಿ ಯಾರಾದರೂ ಒಬ್ಬ ಗಂಡಸಾದವನು ಸ್ವಲ್ಪ ಹಿಂದೆ ಬಿದ್ದರೂ ಕೂಡ ಅವಳಿಗೆ ಧೈರ್ಯವನ್ನು ತುಂಬುವಂಥದ್ದು ಯಾರು? ಮಹಿಳೆಯರು ಧೈರ್ಯ ತುಂಬದಿದ್ದರೆ ಅವರು ಅಲ್ಲೇ ನಿಲ್ತಾರೆ. ಹಾಗೆಯೇ ಒಂದು ಮಹಿಳೆಗೆ ಧೈರ್ಯ ಹೊಂದಿದಾಗ ನಾವು ನಿರೀಕ್ಷೆ ಮಾಡುವಂಥದ್ದು ಆಕೆಗೂ ಕೂಡ ಮನೆಯವರ ಸಹಕಾರ ಬೇಕು, ಸಮಾಜದ ಸಹಕಾರ ಬೇಕು. ಈಗ ಜಾತಿ ಸಂಘಗಳು ಸಂಸ್ಥೆಗಳು ಅಂತ ಇದ್ದಾರೆ, ಅಲ್ಲಿಗೂ ಕೂಡ ಸಹಕಾರಗಳು ಬಹಳಷ್ಟು ಬೇಕಾಗ್ತದೆ. ಇದು ಮಾತ್ರ ನಮಗೆ ಒಂದು ಧೈರ್ಯಗೊಂಡಿದಾಗ ಮಹಿಳೆಯರನ್ನು ಶಕ್ತಿ ಎಡೆಗೆ ಅಂದರೆ ಹೋರಾಟ ಅಥವಾ ಸಾಧನೆ ಅಥವಾ ಗುರಿಯತ್ತ ಹೋಗಲು ಸಹಾಯ ಮಾಡ್ತದೆ. ಇದು ಈ ಒಂದು ಭಾವನೆ ಕೂಡ ಈ ಕ್ರಿಯಾ ಯೋಜನೆಯಲ್ಲಿ ಬರುವಂಥದ್ದು. ನಿಮಗೆ ನ್ಯಾಯ ಬೇಕು, ನಮಗೆ ರೈಟ್ಸ್ ಬೇಕು, ಇದೆಲ್ಲ ಬೇಕು ಅಂತ ಹೇಳಿದರೆ ನಾವು ಅದನ್ನು ಕಾರ್ಯಗತಗೊಳಿಸಲು ನಾವು ಏನಾದರೂ ಮಾಡಬೇಕು. ಇದು ಮೇನ್ ಆಗಿ ಇರುವಂಥದ್ದು. ಈಗ ನಾನು ಹೇಳಿದೆ ಮಹಿಳೆ ಅಂತ ಹೇಳಿದರೆ ನಮಗೆ ನೆನಪು ಬರುವಂಥದ್ದು ಏನು? ಸಾಧಾರಣವಾಗಿ ಮಹಿಳೆ ಶಕ್ತಿ, ಮಹಿಳೆ ಯುಕ್ತಿ, ಮಹಿಳೆ ಭಕ್ತಿ. ಏನು ಶಕ್ತಿ, ಯುಕ್ತಿ, ಭಕ್ತಿ ಅಂತ ಹೇಳಿದರೆ ಶಕ್ತಿ ಮಹಿಳೆ, ಯುಕ್ತಿ ಅಂತ ಹೇಳಿದರೆ ಸಮಸ್ಯೆಗಳು ಬಂದಾಗ ಅಥವಾ ತಾನೇನು ಮಾಡಬೇಕು ಅಂತ ಹೇಳುವಾಗ ಅವಳು ಯುಕ್ತಿಯಿಂದ ಅದನ್ನು ಕಾರ್ಯಗತಗೊಳಿಸುವಂಥದ್ದು. ಭಕ್ತಿ ಮಹಿಳೆ ಒಂದು ಶಾಂತ ಸ್ವರೂಪಳಾಗಿ ಅವಳು ಒಂದು ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಒಂದು ಮಹಿಳೆ ಒಂದು ಸಂಸ್ಕಾರಯುತವಾದ ಒಂದು ಮಹಿಳೆ ಒಂದು ಸದೃಢ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳನ್ನು ನೋಡ್ತೇವೆ, ಯುವ ಹದಿಹರೆಯದವರನ್ನು ನೋಡ್ತೇವೆ. ಇವತ್ತು ಎಲ್ಲಿಯೋ ತಾಳ ತಪ್ಪಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಅವರು ಹೋಗುವ ರೀತಿ, ಅವರು ಡ್ರಗ್ಸಿಗೆ ಹೋಗುವಂಥದ್ದು ಅಥವಾ ಅವರಿಗೆ ಯಾವುದೇ ಒಂದು ಆಲೋಚನೆ ಇಲ್ಲ, ಪ್ಲ್ಯಾನಿಂಗ್ ಇಲ್ಲ. ಯಾರೋ ಒಂದು ಹೋಗ್ತಾ ಇದ್ದಾರೆ, ಇವರು ಮುನ್ನುಗ್ತಾರೆ. ಅದು ನಮಗೆ ಸೂಟ್ ಆಗ್ತದೇ ಇಲ್ಲ, ಅದು ನಮಗೆ ಬೇಕಾ ಬೇಡವಾ, ಅವರು ಹೈ ಜೀವನ ಇದೆ, ನಾವು ಮಾಡಬೇಕಾ ಬೇಡ, ನಮ್ಮ ಸ್ಥಿತಿ ಏನು, ನಮ್ಮ ಗತಿ ಏನು, ನಮ್ಮ ಒಂದು ಮನೆಯ ಪರಿಸ್ಥಿತಿ ಏನು, ಇದೆಲ್ಲವನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಅಂದರೆ ಅಲ್ಲಿ ಮಹಿಳೆಯಿಂದಲೇ ಹೆಚ್ಚು ಸಾಧ್ಯವಾಗುವಂಥದ್ದು. ಆ ಮಹಿಳೆಗೆ ಅದು ಸಾಧ್ಯ ಆಗ್ತದೆ. ಅದರಿಂದ ಅಂತಹ ಕುಟುಂಬದಲ್ಲಿ ಬೆಳೆದಂತಹ ಮಕ್ಕಳು ಒಳ್ಳೆ ರೀತಿಯ ಒಂದು ಸಮಾಜವನ್ನು ಮತ್ತು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುವುದನ್ನು ನಾವು ನೋಡ್ತೇವೆ. ಈಗ ನಾವು ದಿನಾಚರಣೆ ಅನ್ನುವಾಗ ಬರೀ ಮಹಿಳಾ ದಿನಾಚರಣೆಯನ್ನು ಮಾತ್ರ ಮಾಡ್ತಿದ್ದೀವಾ ಅಥವಾ ಬೇರೆ ಏನಾದರೂ ಮಾಡ್ತಿದ್ದೀವಾ ನಮಗೆ ಗೊತ್ತಿಲ್ಲ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಗ್ರಾಮೀಣ ಮಹಿಳೆಯರ ದಿನಾಚರಣೆಯನ್ನು ಮಾಡ್ತೇವೆ. ಯಾವಾಗ? ಅಕ್ಟೋಬರ್ 15 ಹೆಣ್ಣು ಮಗುವಿನ ದಿನಾಚರಣೆಯನ್ನು ಮಾಡ್ತೇವೆ. ಹೆಣ್ಣು ಮಗುವಿನ ದಿನಾಚರಣೆಯನ್ನು ಮಾಡುವುದ್ರ ಮೂಲಕ ಹೆಣ್ಣು ಮಕ್ಕಳ ಇವತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ದಿನಾಚರಣೆಯನ್ನು ಮಾಡೋದ್ರಿಂದ ಅವರಿಗೆ ಶಿಕ್ಷಣ, ಮಾಹಿತಿ, ಆರೋಗ್ಯದ ಬಗ್ಗೆ ಮಾಹಿತಿ ಇದೆಲ್ಲವನ್ನು ನೀಡುವುದರಿಂದ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಆಗ್ತದೆ. ಇದಕ್ಕೋಸ್ಕರ ಸರ್ಕಾರ ಅನೇಕ ಪ್ರೋಗ್ರಾಮ್ಗಳನ್ನು ಹಾಕಿಕೊಂಡು ಮಾಡ್ತಾ ಇದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದ ಒಂದು ಮೇನ್ ಉದ್ದೇಶ ನಮ್ಮ ಹೆಣ್ಣು ಮಕ್ಕಳು ಶಿಕ್ಷಿತರಾಗಬೇಕು, ಒಳ್ಳೆಯ ಶಿಕ್ಷಣವನ್ನು ಹೊಂದಬೇಕು, ಆ ಮೂಲಕ ನಮ್ಮ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥದ್ದು. ಹಾಗೆಯೇ ನಮ್ಮ ಈ ಬರೇ ಬಾಯಲ್ಲಿ ಹೇಳಿದರೆ ಆಗ್ತದ, ಏನೆಲ್ಲ ಯೋಜನೆಗಳಿದೆ ಸರ್ಕಾರದಿಂದ, ಎಷ್ಟೋ ಜನರಿಗೆ ಈ ಯೋಜನೆಗಳೇ ಗೊತ್ತಿಲ್ಲ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ಆಗಲಿ, ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಆಗಲಿ, ಅಥವಾ ಪ್ರಧಾನಮಂತ್ರಿಯ ಯೋಜನೆಗಳ ಬಗ್ಗೆ ಆಗಲಿ, ಗ್ರಾಮ ಪಂಚಾಯತಲ್ಲಿ ಅಥವಾ ಕಾರ್ಪೊರೇಷನಲ್ಲಿ ಸಿಗುವಂತಹ ಸೌಲಭ್ಯಗಳಾಗಲಿ ಯಾವುದು ಗೊತ್ತಿಲ್ಲ. ಗೊತ್ತಿದ್ರೂ ಅಲ್ಲಿ ಹೋಗಿ ಓಡಾಡೋದು ಬಹಳ ಕಷ್ಟ. ಯಾರು ಓಡಾಡ್ತಾರೆ ಅನ್ನುವ ಒಂದು ಉದಾಸೀನ ಭಾವ ಕೂಡ ಇರುತ್ತೆ.
ಅದನ್ನು ನಾವು ಹೋಗಲಾಡಿಸಬೇಕು. ನಮಗೆ ಏನು ಬೇಕು ಅದನ್ನು ನಾವೇ ಮುಂದೆ ಹೋಗಿ ಮಾಡಬೇಕು. ನಾನ್ಯಾಕೆ ಮಾಡಬೇಕು, ಬೇರೆಯವರು ಮಾಡಲಿ ಅಲ್ಲ, ನಮಗೆ ಬೇಕಾಗಿದ್ದನ್ನು ನಾವೇ, ನಮಗೆ ಏನು ಬೇಕು ಅದನ್ನು ನಾವೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇದು ನಾವು ಬೆಳೆಸ್ಕೊಳ್ಬೇಕು ನಮ್ಮಲ್ಲಿ ಹೆಣ್ಮಕ್ಳು. ಈಗ ನಾನು ಯೋಜನೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಬರೀ ಒಂದು ಮಹಿಳಾ ದಿನಾಚರಣೆ ಬಗ್ಗೆ ಹೇಳಿದರೆ ಅಲ್ಲ, ಈಗ ಏನೆಲ್ಲ ಯೋಜನೆ ಇದೆ ಹೆಣ್ಮಕ್ಳಿಗೆ. ಮಾತೃಪೂರ್ಣ ಯೋಜನೆ ಇದೆ, ಮಾತೃಶ್ರೀ ಯೋಜನೆ ಇದೆ, ಮಾತೃ ವಂದನ ಯೋಜನೆ ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ಮನಸ್ವಿನಿ ಯೋಜನೆ ಇದೆ, ಮೈತ್ರಿ ಯೋಜನೆ ಇದೆ, ತಾಯಿ ಭಾಗ್ಯ ಇದೆ, ಜನನಿ ಸುರಕ್ಷಾ ಯೋಜನೆ ಇದೆ, ಮಡಿಲು ಯೋಜನೆ ಇದೆ. ಇದೆಲ್ಲವೂ ಮಹಿಳೆಯರಿಗೆ ಅವರ ಕಾಲ ಮೇಲೆ ನಿಲ್ಲಲು, ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು, ಅವರು ಸ್ವಲ್ಪ ಉಳಿತಾಯವನ್ನು ಮಾಡಿ ಹೆಣ್ಣು ಮಕ್ಕಳ ಒಂದು ಉಳಿತಾಯದ ಒಂದು ಜಾಗೃತಿಯನ್ನು ಮೂಡಿಸಲು ಇದೆಲ್ಲ ಸಹಕಾರಿ ಆಗುವಂಥದ್ದು. ಆಮೇಲೆ ಉದ್ಯೋಗಿನಿ ಯೋಜನೆ ಇದೆ. ಯಾರಾದರೂ ಉದ್ಯೋಗ ಮಾಡ್ತೀವಿ ಅಂತ ಹೇಳಿದರೆ ಉದ್ಯೋಗಿನಿ ಯೋಜನೆ. ಮತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಸರ್ ಅನಿಲ್ ದಾಸರವರು ಕೂಡ ಅವರು ಒಂದು ಬಹಳ ಉತ್ತಮವಾದ, ಅಂದರೆ ಹೋಮ್ ನರ್ಸಿಂಗ್ ಅಂತ ಹೇಳುವಂತಹ ಒಂದು ಟ್ರೈನಿಂಗ್ಗಳನ್ನು ಮಾಡ್ತಾರೆ. ಅದರಲ್ಲಿ ಎಷ್ಟೋ ಜನ ಬಹುಶಃ ಅವರಿಗೆ ಗೊತ್ತಿರ್ಬೋದು, ತುಂಬ ಜನ ಅದನ್ನು ಯೋಜನೆಯನ್ನು ಪಡ್ಕೊಂಡು ಅವರ ಸ್ವಂತ ಕಾಲ ಮೇಲೆ ನಿಂತದ್ದು ಉಂಟು. ನನಗೆ ಅಂದರೆ ನನ್ನ ಗಮನಕ್ಕೆ ಬಂದದ್ದು. ಆಮೇಲೆ ಪ್ರಧಾನಮಂತ್ರಿ ಯೋಜನೆ ಇದೆ. ಈ ಎಲ್ಲ ಯೋಜನೆಗಳು, ಮತ್ತು ಬೀದಿ ಬದಿ ವ್ಯಾಪಾರ ಮಾಡುವುದಂತಾದರೆ ಮಹಿಳೆಯರಿಗೆ ವಿಶೇಷವಾದ ಸಹಾಯಧನ ಯೋಜನೆ ಇರ್ತದೆ, ಅವರು ಅದನ್ನು ಬ್ಯಾಂಕಿನಲ್ಲಿ ಪಡ್ಕೊಳ್ಳುವಂಥದ್ದು. ಆಮೇಲೆ ಉಜ್ವಲ ಯೋಜನೆ, ಇದು ಕಳ್ಳ ಸಾಗಾಣಿಕೆಗೆ ಒಳಪಟ್ಟ ಅಥವಾ ಈ ನಮ್ಮ ವೃತ್ತಿಯಲ್ಲಿ, ಅಂದರೆ ನಾವು ಏನು ಹೇಳ್ತೇವೆ ಅವರನ್ನು ಹೆಣ್ಣು ಮಕ್ಕಳನ್ನು ದುರುಪಯೋಗ ಮಾಡ್ತಾರೆ, ಅಂತಹ ಯೋಜನೆಯಲ್ಲಿ ಸಿಲುಕಿದಂಥ ಹೆಣ್ಣು ಮಕ್ಕಳಿಗೆ ಅವರ ಕಾಲ ಮೇಲೆ ನಿಲ್ಲಕ್ಕೆ ಇರುವಂತಹ ಯೋಜನೆ. ಈ ಯೋಜನೆಗಳೆಲ್ಲವನ್ನು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಪಡ್ಕೊಂಡು ನಾವು ಕಷ್ಟದಲ್ಲಿ ಯಾರಾದರೂ ಮಹಿಳೆಯರಿದ್ದರೆ ಅವರಿಗೆ ಈ ಒಂದು ಸಂದೇಶವನ್ನು ತಲುಪಿಸಿದರೆ ಅವರು ಆ ಯೋಜನೆಯನ್ನು ಪಡ್ಕೊಂಡು ಬಹಳ ಉತ್ತಮ ಮಟ್ಟದಲ್ಲಿ ಹೋಗಬಹುದು ಅಂತ ಹೇಳುವಂಥದ್ದು. ಆಮೇಲೆ ನಾವು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಮಹಿಳೆಯರಿಗೆ ಕಾನೂನು ಯಾವ ರೀತಿ ಸದೃಢತೆಯನ್ನು ಉಂಟು ಮಾಡುತ್ತದೆ ಅಂತ ನಾವು ವಿಷಯವೆಲ್ಲ ತಿಳ್ಕೊಳ್ತೇವೆ. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಬರ್ತದೆ, ಗಂಡಸರಿಗೂ ಸಮಸ್ಯೆ ಬರ್ತದೆ. ಬೇಕಾದರೆ ಕೇಳಿ, ಅವರು ಬಹಳಷ್ಟು ಸಮಸ್ಯೆಗಳಲ್ಲಿ ಇರ್ತಾರೆ. ಈ ಸಮಸ್ಯೆಗಳು ಬಂದಾಗ ನಾವು ಏನು ಮಾಡಬೇಕು? ನಾವೀಗ ಸಂಘಟನೆಯಲ್ಲಿದ್ದೀವಿ ಅಥವಾ ನಾವು ಸಂಘದಲ್ಲಿ ಹೋಗಿ ನಮ್ಮ ಸಮಸ್ಯೆಯನ್ನು ಹೇಳಿದ್ವಿ. ಮತ್ತು ನಮ್ಮ ಮಹಿಳೆಯರು, ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ನಮಗೆ ಸಮಸ್ಯೆಗಳು ಬಂದಾಗ ಎಲ್ಲರ ಹತ್ರ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಒಂದು ಪರ್ಟಿಕ್ಯುಲರ್ ಒಬ್ಬರಲ್ಲಿ ಹೋಗಿ ಹೇಳಬೇಕಾಗತ್ತೆ. ಬಹುಶಃ ನಮಗೆ ಸಮಸ್ಯೆಗಳು ಬಂತು, ಮಕ್ಕಳ ಸಮಸ್ಯೆ, ಗಂಡನ ಸಮಸ್ಯೆ, ಅಥವಾ ಮನೆಯ ಸಮಸ್ಯೆ, ಕುಟುಂಬದ ಸಮಸ್ಯೆ, ಅಥವಾ ಆಸ್ತಿ ಪಾಸ್ತಿಯ ಬಗ್ಗೆ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು ಬಂದಾಗ ನಮಗೆ ಅವಕಾಶ ಇರುವಂಥದ್ದು ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ನಮಗೆ ಅದು ಎಲ್ಲಿದೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ಬೋದು, ಅಥವಾ ಸ್ವಸಹಾಯ ಗುಂಪುಗಳನ್ನು ಕಟ್ಟಿಕೊಂಡಿದ್ದೀರಿ, ಅಲ್ಲಿ ನೀವು ಬಂದು ಹೇಳ್ಕೊಳ್ಬೋದು. ಆಮೇಲೆ ನಮ್ಮ ಉಚಿತ ಕಾನೂನು ನೆರವು ಸಮಿತಿ ಪ್ರತಿ ಜಿಲ್ಲಾದಲ್ಲಿ ತಾಲೂಕ್ ಲೆವೆಲಲ್ಲಿ ಇರುತ್ತೆ, ಅಲ್ಲಿ ಬಂದು ಹೇಳ್ಕೊಳ್ಳಿ. ಆ ನಂತರ ಅಲ್ಲಿ ಬಂದು ನಿಮ್ಗೇನು ಪರಿಹಾರ ಇದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ನಂತರ ನೀವು ಏನು ಮಾಡಬೇಕು ಅನ್ನೋದರ ಬಗ್ಗೆ ಡಿಸೈಡ್ ಮಾಡಿ. ಇದು ಇಲ್ಲ ನೀವು ನೇರವಾಗಿ ಒಂದು ಕಡೆಗೆ ಹೋಗ್ತೀರಾ, ಒಂದು ಕೇಸಿಗೆ 4 ಕೇಸ್ ಮಾಡ್ತಾರೆ, ಆ ನಂತರ ಅಲ್ಲಿ ರಾಜಿ ಆಗುವಂಥ ಇದು ಅವಕಾಶವೇ ಇರುವುದಿಲ್ಲ. ಇದು ಕೂಡ ನಮಗೆ ಗೊತ್ತಿರಬೇಕು, ಕಾನೂನು ಕೂಡ ನಮಗೆ ಗೊತ್ತಿರಬೇಕು. ನಾನು ಬಹಳಷ್ಟು SHG ಗ್ರೂಪ್ಗಳಿಗೆ ಹೋಗಿ ಕಾನೂನು ಹೇಳಲಿಕ್ಕೆ ಹೋಗ್ತೇನೆ. ಯಾರಿವತ್ತು ಕಾನೂನು ಬಗ್ಗೆನಾ, ನಮಗೆ ಬೇಡವೇ ಬೇಡ, ಬರುವಾಗಲೇ ನಿದ್ರೆ ಮಾಡ್ತಾರೆ. ಇದು ನನ್ನ ಅನುಭವ. ಆನಂತರ ಅವರ ಸಮಸ್ಯೆಗಳ ಆಳಕ್ಕೆ ಇಳಿದು ಚರ್ಚಿಸುವಾಗ ಅವರು ಬಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡವರು ಇದ್ದಾರೆ. ಅದರಿಂದ ಕಾನೂನು ಬಹಳ ಮುಖ್ಯ. ನಮಗೆ ನಾವು ಗೆಲ್ಲಬೇಕಾದ್ರೆ ಕಾನೂನನ್ನು ನಾವು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ನಮ್ಮಲ್ಲಿ ಪ್ರಸ್ತುತ ಅನೇಕ ಕಾನೂನುಗಳು ಮಹಿಳಾ ಪರ ಇದೆ. ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಸಮಯ ಅಭಾವ ಇದೆ. ನಾನು ಹೇಳುವಂಥದ್ದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಬಹಳ ಬಲಿಷ್ಠವಾದ ಕಾನೂನು. ನಿಮಗೆ ಕುಟುಂಬದಲ್ಲಿ ಯಾವುದೇ ರೀತಿ ತೊಂದರೆ ಆದರೆ ಕೂಡ ನೀವು ಈ ಕಾನೂನಿನ ಸಹಾಯವನ್ನು ಪಡಿಬೋದು. ನೇರವಾಗಿ ಉಚಿತ ಕಾನೂನು ನೆರವು ಸಮಿತಿಗೆ ಬನ್ನಿ, ಉಚಿತವಾಗಿ ನಿಮಗೆ ಈ ಸಲಹೆ ಮತ್ತು ಸಹಕಾರ ವಕೀಲರುಗಳನ್ನು ಕೂಡ ನೀಡ್ತಾರೆ. ಕುಟುಂಬದಲ್ಲಿ ದೌರ್ಜನ್ಯ ಆದಾಗ ಸುಮಾರು 2005ರ ಹಿಂದೆ ಕುಟುಂಬದೊಳಗಡೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗತ್ತೆ ಅನ್ನೋದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ನಮ್ಮ ಸಮಾಜ. ಆಮೇಲೆ ಸಮಾನ ವೇತನ ಇದೆ, ಕನಿಷ್ಠ ಕೂಲಿ ಇದೆ, ಆಮೇಲೆ ಗರ್ಭಪಾತ ಕಾನೂನು ಇದೆ. ಇದು ನಮಗೆ ಗೊತ್ತಿರಬೇಕು. ಎಷ್ಟೋ ಸಮಸ್ಯೆಗಳು ನಮ್ಮಲ್ಲಿ ಪೋಕ್ಸೋ, ಬಹುಶಃ ನೀವು ಕೇಳಿರಬೇಕು, ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕಾಯ್ದೆ, ಪೋಕ್ಸೋ ಕಾಯ್ದೆ.
ಇದು ಇವತ್ತಿನ ಇವತ್ತು ನಮ್ಮ ಸಮಾಜದಲ್ಲಿ 18 ವರ್ಷದ ಒಳಗಿನ ಗಂಡು ಹೆಣ್ಣು ಮಕ್ಕಳು ಅಪರಾಧ ಜಗತ್ತಿನಲ್ಲಿ ಹೋಗ್ತಾ ಇದ್ದಾರೆ. ಅವರು ಈ ಅತ್ಯಾಚಾರ ಅಥವಾ ಬೇರೆ ಬೇರೆ ಈ ತಪ್ಪುಗಳನ್ನು ಮಾಡ್ತಾ ಕೊಲೆಯವರೆಗೂ ಹೋಗುವಂತಹ ಮಕ್ಕಳು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ನಾವು ಅದನ್ನು ತಡೆಗಟ್ಟಬೇಕು. ನಾವು ಮಹಿಳೆಯರಾಗಿ ನಮಗೆ ಕಾನೂನುಗಳನ್ನು ತಿಳ್ಕೊಂಡು ಯಾಕೆ ಮಕ್ಕಳು ಆ ಕ್ಷೇತ್ರಕ್ಕೆ ಹೋಗ್ತಿದ್ದಾರೆ, ಎಲ್ಲಿ ತೊಂದರೆ ಆಗಿದೆ, ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕಾಲೇಜಿಗೆ ಹೋಗೋರು, ಹೈಸ್ಕೂಲಿಗೆ ಹೋಗೋರು, ಪ್ರೈಮರಿಗೆ ಹೋಗೋರು, ನಾವು ಅವರು ಮನೆ ಬಿಟ್ಟ ನಂತರ ಅವರು ಎಲ್ಲೆಲ್ಲಿ ಸಮಯಾವಕಾಶವನ್ನು ಕಳೀತಾರೆ, ಎಷ್ಟು ಹೊತ್ತು ಸ್ಪೆಂಡ್ ಮಾಡ್ತಾರೆ, ಅವರು ಯಾವಾಗ ಮನೆಗೆ ಬರ್ತಾರೆ, ಅವರು ಮನೆಗೆ ಬರುವಾಗ ಅವರ ಸ್ಥಿತಿ ಏನಿರುತ್ತೆ, ಅವರ ಫ್ರೆಂಡ್ಸ್ ಏನು, ಇದೆಲ್ಲವನ್ನು ನಾವು ತಿಳ್ಕೊಳ್ದೇ ಇದ್ದರೆ ಇವತ್ತು ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಇದು ಕೂಡ ನಮ್ಮ ಒಂದು ಕರ್ತವ್ಯವಾಗಿ ನಮ್ಮ ಮಹಿಳೆಯರು ನೋಡಿಕೊಳ್ಬೇಕು. ಯಾಕಂದರೆ ಬರೇ ಮಕ್ಕಳು ಗಟ್ಟಿ ಇದ್ದರೆ ಮಹಿಳೆ ಗಟ್ಟಿ ಅಲ್ವಾ? ಮಕ್ಕಳು ಸಂತೋಷವಾಗಿ ಸುಖವಾಗಿ ನಗನಗ್ತಾ ಇದ್ರೆ ನಮ್ಮ ಮುಖದಲ್ಲಿ ಸಂತೋಷ ಬರ್ತದೆ. ಇಲ್ಲದಿದ್ದರೆ ಬರ್ತದಾ? ಬರೋದೇ ಇಲ್ಲ. ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ, ಮಕ್ಕಳಿಗೆ ತೊಂದರೆ ಆದರೆ ನಾವು ಮಕ್ಕಳಕ್ಕಿಂತ ಹೆಚ್ಚು ಟೆನ್ಷನ್ ಆಗ್ತೇವೆ. ಟೆನ್ಷನ್ ಆಗೋದಲ್ಲ, ಮಕ್ಕಳನ್ನು ನಾವು ಗಮನಿಸಬೇಕು, ಮಕ್ಕಳ ಜವಾಬ್ದಾರಿಯನ್ನು. ಮತ್ತು ಮಕ್ಕಳು ತಪ್ಪು ಮಾಡಿದರೆ ಆ ಮಕ್ಕಳಿಗೆ ಬೈಯುವುದಲ್ಲ, ಆ ಮಕ್ಕಳು ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅವರಿಗೆ ಏನಂದ್ರೆ ನಾವು ಅವರಿಗೆ ಫ್ರೆಂಡಾಗಿ ಅವರೊಟ್ಟಿಗೆ ನಾವು ವ್ಯವಹಾರನೆಯನ್ನು ಮಾಡಿದರೆ ಖಂಡಿತ ನಮ್ಮ ಮಕ್ಕಳು ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದರೂ ಧೈರ್ಯವಾಗಿ ಮನೆಗೆ ಬಂದು ಹೇಳುವಂಥ ಅವಕಾಶಗಳನ್ನು ನಾವು ನಿರೂಪಿಸಬೇಕು. ಮನೆಯಲ್ಲಿ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾವುದೇ ಮಹಿಳೆಯ ಒಂದು ಕರ್ತವ್ಯವಾಗಿ ಅದು ನಾವು ಹೊತ್ಕೊಳ್ಬೇಕಾಗತ್ತೆ. ನನಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ನಾವು ಮಾಡಲೇಬೇಕು. ಆಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದೆ. ಸಿವಿಲ್ಲು, ಕ್ರಿಮಿನಲ್ಲು, ಸ್ತ್ರೀಧನ. ಸಿವಿಲ್ ಕಾನೂನಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ಆಸ್ತಿಗಳಲ್ಲಿ ನಮ್ಮ ಹಿಂದೂಗಳು ನಾವು ಇಲ್ಲಿ ಇರೋದ್ರಿಂದ ಹಿಂದೂಗಳಿಗೆ ಹೆಣ್ಣು ಮಕ್ಕಳಿಗೆ 2005ರಿಂದ ಪಿತ್ರಾರ್ಜಿತ ವಾರಸು ಹಕ್ಕು ಬರ್ತದೆ. ನಾವು ಹುಟ್ಟುವಾಗಲೇ ಗಂಡು ಮಕ್ಕಳಾಗೆ ವಾರಸುದಾರರಾಗಿ ಹುಟ್ಟುತ್ತೇವೆ. ನಮಗೆ ನಮ್ಮ ತಂದೆ ತಾಯಿ ಪಾಲಲ್ಲಿ ಆಸ್ತಿ ಇರ್ತದೆ, ಹಾಗೆ ಗಂಡನ ಪಾಲಲ್ಲಿ ಕೂಡ ಆಸ್ತಿ ಇರ್ತದೆ. ಗಂಡ ಜೀವಂತ ಇರುವಾಗ ಜೀವನಾಂಶ ಸಿಗ್ತದೆ. ಇದು ನಾವು ತಿಳ್ಕೊಳ್ಬೇಕು. ಆಮೇಲೆ ನಾವು ಶಕ್ತಿ ಸ್ವರೂಪಿಣಿ ಅಂತ ಹೇಳುವಾಗ ಯಾರನ್ನಾದ್ರೂ ಒಂದು ಉದಾಹರಣೆ ಕೊಡ್ಬೋದು. ಯಾರು ಬೇಕಾದರೂ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದವ್ರನ್ನೇ ನೀವು ಗಮನಿಸಿ ಬೇಕಿದ್ರೆ. ಆದರೆ ನಾನು ಇಲ್ಲಿ ಸೀತೆಯ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಸೀತೆ ಯಾವ ರೀತಿ ಅವಳ ಕಷ್ಟವನ್ನು ಎದುರಿಸಿದ್ಲು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ, ಸೀತೆ ಯಾಕೆ ಮಾತಾಡಲಿಲ್ಲ, ಸೀತೆ ಯಾಕೆ ವಿರೋಧಿಸಲಿಲ್ಲ, ಬಹುಶಃ ನಮ್ಮ ಪ್ರಶ್ನೆಗಳು ಇದೇ ಇರ್ತದೆ. ಆದರೆ ಅವರು ನೋಡಿ, ಮಹಿಳೆಯರಿಗೆ ಕಷ್ಟ ಬಂದಾಗ ಅವಳು ಡಿಪ್ರೆಷನ್ನಿಗೆ ಹೋಗಲಿಲ್ಲ, ಅವಳು ಕೂಗಾಡಲಿಲ್ಲ, ಅವಳು ಬಂಡೆಯಂತೆ ಅವಳು ನಿಂತು ಸಮಾಜವನ್ನು ಎದುರಿಸಿದ್ಲು. ಅಷ್ಟೇ ಅಲ್ಲ, ತನ್ನ ಮಕ್ಕಳಿಗೆ ಬೇಕಾಗಿ ಆಕೆ ರಾಜ್ಯಭಾರವನ್ನು ಮಕ್ಕಳಿಗೆ ಸಿಗುವಲ್ಲಿ ಆಕೆಯ ಪಾತ್ರ ಬಹಳಷ್ಟು ಇದೆ. ಈಗ ನನ್ನಲ್ಲಿ ಅನೇಕ ಮಹಿಳೆಯರು ಬಂದಾಗ ಬಹುಶಃ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನಾನು ಫಸ್ಟ್ ಕೇಳಿದೆ, ಏನಮ್ಮ ನಿಮ್ಮ ಗಂಡನಿಗೆ ಎಷ್ಟು ಆಸ್ತಿ ಇದೆ, ಅವರ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ, ಮನೆ ಏನಿದೆ ಅಂತ. ಯಾಕೆ ಹೇಳಿದರೆ ನಾವು ನಮ್ಮ ಹಕ್ಕು ಅದು. ನಮ್ಮ ಗಂಡಂದಿರ ಬಗ್ಗೆ ಅವರಿಗೆ ಎಷ್ಟು ಆರ್ಥಿಕವಾಗಿ ಅನುಕೂಲತೆ ಇದೆ, ಅವರೇನು ಕೆಲಸ ಮಾಡ್ತಿದ್ದಾರೆ, ಅವರ ಆಸ್ತಿ ಇದೆ, ಅಥವಾ ಅವರು ತೊಂದರೆ ಮಾಡಿ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದರೆ ನಾವು ಹೇಗೆ ಹೊರಗೆ ಬರಬೇಕು ಅಂತ ಹೇಳುವಂಥದ್ದು. ಡೊಮೆಸ್ಟಿಕ್ ವೈಲೆನ್ಸಲ್ಲಿ ನಾವು ಅದನ್ನು ಸಹಾಯ ಮಾಡ್ತದೆ. ಶಕ್ತಿ ಮಹಿಳೆಯ ಹಕ್ಕು. ಗಂಡನ ಮನೆಯಲ್ಲಿ ವಾಸ ಮಾಡುವಂಥದ್ದು ಮಹಿಳೆಯ ಹಕ್ಕು. ಅದು ಮಾವ ಅತ್ತೆ ಮಾವಂದಿರ್ಬೋದು ಅಥವಾ ಯಾರದೇ ಇರ್ಬೋದು. ಅವಳನ್ನು ಮದುವೆ ಮಾಡಿಕೊಂಡು ಹೋದ ನಂತರ ಆ ಮನೆಯಲ್ಲಿ ವಾಸ ಮಾಡುವಂಥ ಹಕ್ಕು ಅವಳಿಗೆ ಬರ್ತದೆ. ಇದನ್ನು ಹಕ್ಕನ್ನು ನಾವು ಕಾಪಾಡಬೇಕಾಗತ್ತೆ. ಆಮೇಲೆ ನ್ಯಾಯ. ಅವಳಿಗೆ ತೊಂದರೆ ಆದಾಗ ಯಾವ ರೀತಿ ನ್ಯಾಯ ಅವರಿಗೆ ಸಿಗಬೇಕು ಅನ್ನುವಂಥದ್ದನ್ನು ನಾವು ಹೇಳಿ ಅವರಿಗೆ ಕಲಿಸಿಕೊಡ್ಬೇಕಾಗತ್ತೆ ಮತ್ತು ಅದನ್ನು ಜಾರಿಗೆ ತರಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಶಕ್ತಿಯನ್ನು, ಯಾಕಂತ ಹೇಳಿದರೆ ನಾವು ಹೇಳ್ತಿರ್ತೀವಿ, ಸೀತೆ ಹೇಗೆ ಆಗಬೇಕಮ್ಮ, ನೀನು ಅಳ್ತಾ ನನಗೇನು ಬೇಡ ಅಂತ ಬಂದರೆ ನಾಳೆ ನಿನ್ನ ಮಕ್ಕಳು ಎಲ್ಲಿ ಹೋಗ್ತಾರೆ, ಮುಂದೆ ಬಂದಿದೆಯಾ, ನಿನಗೆ ಕೆಲಸ ಉಂಟಾ ಇಲ್ವಾ, ಏನು ಮಾಡ್ತೀಯಾ, ಮುಂದೆ ನಿನ್ನ ಜೀವನ ಹೇಗೆ, ನೀನು ಆರ್ಥಿಕವಾಗಿ ಸಬಲೀಕರಣವನ್ನು ಮಾಡ್ಬೋದು ಹೇಗೆ, ಇದೆಲ್ಲ ಐಡಿಯಾಗಳನ್ನು ಕೊಟ್ಟಾಗ ಆಕೆ ಸ್ಟ್ರಾಂಗ್ ಆಗ್ತಾಳೆ. ಸ್ಟ್ರಾಂಗ್ ಆಗಿ ಅವಳು ಅದನ್ನು ಪಡ್ಕೊಳ್ತಾಳೆ ಕಾನೂನು ಮೂಲಕ. ನಾವು ಎಷ್ಟೋ ಜನರಿಗೆ ಕೊಟ್ಟಿದ್ದೇವೆ. ನಾನು ಎಷ್ಟೋ ಜನರನ್ನು ಈ ರೀತಿಯ ಒಂದು ಕಾನೂನು ನೆರವನ್ನು ಕೊಟ್ಟು ಅವರಿಗೆ ಈ ಒಂದು ಹಂತದಲ್ಲಿ ಅವರು ಗಟ್ಟಿಯಾಗಿ ಆಮೇಲೆ ನಮ್ಮನ್ನು ನೆನಪಿಸ್ಕೊಳ್ತಾರೆ. ಇನ್ನೊಬ್ಬರು ಗೃಹಿಣಿ ಗ್ರಹ ಮುಚ್ಚತೆ ಅಂತ ಹೇಳುವಂಥದ್ದು. ಯಾಕೆ ಅಂತ ಹೇಳಿದರೆ ಗೃಹಿಣಿ ಸರಿ ಇದ್ದರೆ ಗ್ರಹ ಮುಚ್ಚತೆ ಅಚ್ಚುಕಟ್ಟಾಗಿರುತ್ತೆ, ಇಲ್ಲಾಂದರೆ ಗ್ರಹ ಮುಚ್ಚತ್ತೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವುದೇ ಒಬ್ಬ ಗೃಹಿಣಿ ನಮ್ಮ ಮನೆಗೆ ಈಗ ಸೊಸೆ ಬರಲಿ, ಅವಳು ಗೃಹಿಣಿ,
ಮಗಳು ಇನ್ನೊಂದು ಮನೆಗೆ ಹೋದರೂ ಕೂಡ ಗೃಹಿಣಿ. ಆ ಗೃಹಿಣಿ ಸರಿಯಾಗಿ ಇದ್ದರೆ ಮಾತ್ರ ಆ ಮನೆ ನಗುನಗ್ತಾ ಇರ್ತದೆ, ಆ ಮನೆಯಲ್ಲಿ ಬೆಳಕಿರ್ತದೆ, ಆ ಮನೆಯಲ್ಲಿ ಬೆಳವಣಿಗೆ ಇರುತ್ತೆ, ಆ ಮನೆಯಲ್ಲಿ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಇರ್ತದೆ. ಆಕೆಯ ಚಾಕಚಕ್ಯತೆ, ಕೌಶಲ್ಯ ಆ ಮನೆಯನ್ನು ಒಳ್ಳೆಯದು ಮಾಡ್ತದೆ. ಉದಾಹರಣೆ ಕೊಡಬೇಕಂದ್ರೆ ಅಡುಗೆ ಮಾಡುವಂತೆ, ಬಹುಶಃ ಇಲ್ಲಿ ಗಂಡಸರು ಅಡುಗೆ ಮಾಡ್ತಾರೆ, ಹೆಂಗಸರು ಅಡುಗೆ ಮಾಡ್ತಾರೆ. ವ್ಯತ್ಯಾಸಗಳನ್ನು ನಿಮಗೆ ಗೊತ್ತಿದೆ. ನಿಮ್ಮ ಮನೆ ಗಂಡಸರು ಅಡುಗೆ ಮಾಡಿದಾಗ ಹೇಗಿರುತ್ತೆ, ನೀವು ಅಡುಗೆ ಮಾಡಿದಾಗ ಹೇಗಿರುತ್ತೆ ಅಂತ. ಅಂದರೆ ನಮ್ಮ ಹೆಣ್ಣು ಮಕ್ಕಳು ಅಷ್ಟು ಒಂದು ಚಾಕಚಕ್ಯತೆ, ಕೌಶಲ್ಯವನ್ನು ಹೊಂದಿರುವಂಥವರು. ನಾವು ಹೆಮ್ಮೆ ಪಡಬೇಕು ಇದರ ಬಗ್ಗೆ. ಮತ್ತು ಇನ್ನೊಂದು ನಾವು ಹೇಳುವಂಥದ್ದು, ನಾವು ಬರೀ ದೇಹ ಅಲ್ಲ, ಹೆಣ್ಮಗಳು ಅಂದರೆ ದೇಹ ಅಲ್ಲ. ನಾವಿವತ್ತು ಎಷ್ಟೋ ಕಡೆಗಳಲ್ಲಿ ನೋಡ್ತೇವೆ, ಅಲ್ಲಿ ಅತ್ಯಾಚಾರ ಆಯಿತು, ಅಲ್ಲಿ ಕೊಲೆ ಆಯಿತು ಹೆಣ್ಣುಮಗಳಿಗೆ. ಮತ್ತು ಹೆಚ್ಚು ಹೆಚ್ಚು ನಾವು ಇವತ್ತು ವಾಹಿನಿಗಳಲ್ಲಿ ನೋಡ್ತಾ ಇದ್ದೀವಿ, ಗಂಡನನ್ನೇ ಹೆಂಡತಿ ಕೊಂದಲು, ಆ ಥರ ಎಲ್ಲ ನಾವು ನೋಡ್ತಾ ಇದ್ದೀವಿ. ಘಟನೆಗಳನ್ನು ಆಗಲಿಕ್ಕೆ ನಾವು ಸಪೋರ್ಟೇ ಮಾಡಬಾರ್ದು. ಯಾಕಂತ ಹೇಳಿದರೆ ನಾವು ಬರೀ ದೇಹ ಅಲ್ಲ, ನಮ್ಮ ದೇಹದಲ್ಲಿರುವ ಆತ್ಮ ಅದು ಶಕ್ತಿ. ಪ್ರತಿಯೊಂದು ಹೆಣ್ಣುಮಗಳ ಜೀವದಲ್ಲಿ ಆತ್ಮ ಇದೆ. ಆ ಆತ್ಮವನ್ನು ನಾವು ಗೌರವಿಸೋಕ್ಕೆ ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ನಾವು ಕಲಿಸಬೇಕಾಗಿದೆ. ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ ಆಕೆಯ ದೇಹ ಮಾತ್ರ ದೌರ್ಜನ್ಯಕ್ಕೆ ಒಳಗಾಗುವುದಲ್ಲ, ಆತ್ಮವೂ ಕೂಡ ದೌರ್ಜನ್ಯಕ್ಕೆ ಒಳಗಾಗ್ತದೆ. ಅದರಿಂದ ಪ್ರತಿಯೊಬ್ಬರು ನಾವು ಕಲಿಸಬೇಕು, ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತಿಯೊಬ್ಬರು ಪರಸ್ಪರ ಗೌರವವನ್ನು ಕೊಡಲಿಕ್ಕೆ ನಾವು ಕಲಿಸ್ಬೇಕು. ಅವರಿಗೆ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಅವರಿಗೆ ನಾವು ಗೌರವವನ್ನು ಹೇಗೆ ಕೊಡಬೇಕು, ಹೆಣ್ಮಕ್ಳಿಗೆ ಗೌರವವನ್ನು ಹೆಣ್ಮಕ್ಳೊಟ್ಟಿಗೆ ಹೇಗೆ ಮಾತಾಡಬೇಕು, ಗಂಡು ಮಕ್ಕಳೊಟ್ಟಿಗೆ ಹೇಗೆ ಮಾತಾಡಬೇಕು, ಇದನ್ನು ಮನೆಯಿಂದನೇ ಕಲಿಯೋದವರು. ಮನೆಯಿಂದ ಯಾರು ಕಲಿಸ್ತಾರೆ? ಮನೆಯಿಂದ ಮಕ್ಕಳು ನೋಡ್ತಾರೆ, ಮಕ್ಕಳು ಬುದ್ಧಿ ಹೇಳಿದರೆ ಕೇಳುವುದಿಲ್ಲ. ಮನೆಯಲ್ಲಿ ತಂದೆ ತಾಯಿ ಏನು ಮಾಡ್ತಾರೆ? ತಂದೆ ಆದವನು ತನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತಾನೆ, ಮಕ್ಕಳು ಗಮನಿಸ್ತಿರ್ತಾರೆ, ಬೇಕಾದರೆ ಕೇಳಿ. ತಂದೆ ಈ ಗಮನ ಉಂಟಲ್ಲ, ಅಥವಾ ಬೇರೆ ಸದಸ್ಯರು ತನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ, ಬೇರೆ ಹೆಣ್ಣುಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಒಂದು ಆ ಪರಿಮಾಣದ ಮೇಲೆ ಈ ಸಮಾಜದಲ್ಲಿ ಕೂಡ ಅಂಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ. ಬೇಕಾದರೆ ನೋಡಿ ನೀವು, ಏನೋ ಒಂದು ರೇರೆಸ್ಟ್ ಕೇಸ್ ಇರ್ಬೋದು. ಅದರಿಂದ ಹೆಣ್ಣು ಮಕ್ಕಳಿಗೆ ಗೌರವವನ್ನು ನಾವು ಕೊಡೋದನ್ನು ನಾವು ಕಲಿಸಬೇಕಾಗತ್ತೆ, ಸಮಾಜದಲ್ಲಿ ಕೂಡ ಅದನ್ನು ಬೆಳೆಸಬೇಕಾಗತ್ತೆ. ಈಗ ನಾವು ಎಂಪವರ್ಮೆಂಟ್ ಅಂತ ಹೇಳ್ತೇವೆ. ಏನು ಎಂಪವರ್ಮೆಂಟ್ ಅಂತ ಹೇಳಿದರೆ, ನನ್ನ ಪ್ರಕಾರ ಬರೀ ಆರ್ಥಿಕತೆಯಲ್ಲಿ ಎಂಪವರ್ಮೆಂಟ್ ಆಗೋದಾ, ಆರ್ಥಿಕ ಸಬಲತೆಯನ್ನು ಮಾತ್ರ ಹೊಂದುವುದಾ, ಅಥವಾ ಬೇರೆ ಏನಾದರೂ ಉಂಟಾ? ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿರುವಂಥ ಅನೇಕ ಹೆಣ್ಣುಮಕ್ಕಳು ಕೂಡ ಜೀವನದಲ್ಲಿ ಸೋತು ಹೋಗೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹೊರಗೆ ಎಷ್ಟು ಬರದೇ ಇರ್ಬೋದು, ಅವರು ಮಾನಸಿಕವಾಗಿ, ದೈಹಿಕವಾಗಿ ಅವರು ಸೋಲನ್ನು ಅನುಭವಿಸ್ತಾ ಇರ್ತಾರೆ. ಅದರಿಂದ ನಾವು ಎಂಪವರ್ಮೆಂಟ್ ಅಂದರೆ ಪ್ರೀತಿ, ಎಂಪವರ್ಮೆಂಟ್ ಅಂದರೆ ವಾತ್ಸಲ್ಯ, ಎಂಪವರ್ಮೆಂಟ್ ಅಂದರೆ ಸೇವೆ, ಎಂಪವರ್ಮೆಂಟ್ ಅಂದರೆ ಜ್ಞಾನ, ನಾಲೆಡ್ಜ್, ಎಂಪವರ್ಮೆಂಟ್ ಅಂದರೆ ಶಾಂತಿ, ಸಹನೆ, ಸೌಜನ್ಯ, ಕಾರ್ಯಶಕ್ತಿ, ಸಾಧನೆ ಮತ್ತು ಪ್ರೇರಣೆ. ನಮಗೆ ಪ್ರೇರಣೆ ಬೇಕು ಅಂತ ಹೇಳಿದರೆ ನಾವು ಮನೆ ಒಳಗೆ ಕೂತ್ರೆ ಪ್ರೇರಣೆ ಆಗುವುದಿಲ್ಲ. ನಾವು ಒಂದಷ್ಟು ನೀವು ಕೆಲಸಕ್ಕೆ ಹೋಗಬೇಕಂತಿಲ್ಲ, ಹತ್ತಿರದ ಸಂಘ ಸಂಸ್ಥೆಗಳಿಗೆ ಸೇರ್ಬೋದು. ಸೇವೆ ಕೊಡುವ ಮನಸ್ಸಿದ್ರೆ ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ, ಜಾತಿ ಸಂಘ ಇರ್ಬೋದು, ಬೇರೆ ಬೇರೆ ಯುವಕ ಯುವತಿ ಸಂಘಗಳಿದೆ, ಅಲ್ಲಿ ಹೋಗ್ಬೋದು. ಆ ಮೂಲಕ ನಾವು ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸಹಾಯ ಇರ್ತದೆ. ಆಮೇಲೆ ಈಗ ನಾವು ಬಹಳಷ್ಟು ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಅವರು ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಹೇಳುವಂಥದ್ದು ಏನಂತ ಹೇಳಿದರೆ, ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಹೇಗೆ ನೋಡಿಕೊಳ್ತಾರೆ ಎಂಬ ಅಂಶದ ಮೇಲೆ ದೇಶದ ಪ್ರಗತಿ ನಿಂತಿದೆ ಅಂತ. ನೋಡಿ, ಯಾವ ಪ್ರಗತಿಯನ್ನು ಕೂಡ ದೇಶದಲ್ಲಿ ಆ ಹೆಣ್ಣು ಮಗುವಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ಗೌರವ ಇದೆ, ಆ ಒಂದು ಇದರ ಮೇಲೆ ಇರುವಂಥದ್ದು. ಈಗ ಇದೆಲ್ಲ ಹೇಳುವಾಗ ನಾವು ನಮ್ಮ ಹೆಣ್ಣುಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿರುವುದು ಗೊತ್ತಿದೆ. ನಿಮಗೂ ಬಹುಶಃ ಗೊತ್ತಿರ್ಬೋದು, ಇಲ್ಲಿ ಬಂದವರು ಎಲ್ಲರೂ ಸಾಧಾರಣವಾಗಿ ಸಂಘ ಸಂಸ್ಥೆಗಳಲ್ಲಿ ಇರುವವರು, ಕೆಲಸಕ್ಕೆ ಹೋಗುವವರು. ಆದ್ದರಿಂದ ಈಗ ನಾವು ಇಂದಿರಾ ಗಾಂಧಿ ಬಗ್ಗೆ ಕೇಳಿದ್ದೇವೆ, ಕಲ್ಪನಾ ಚಾವ್ಲಾ ಬಗ್ಗೆ ಕೇಳಿದ್ದೇವೆ. ಆಮೇಲೆ ಬೇರೆ 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 ಹೆಣ್ಣು ಮಕ್ಕಳು ಇವತ್ತು ಸಾಧನೆಯನ್ನು ಮಾಡಿದ ಒಂದು ಕಿತ್ತೂರು ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಮತ್ತು ಅಕ್ಕ ಮಹಾದೇವಿ ಇರ್ಬೋದು. ಇವರೆಲ್ಲ ಹೆಣ್ಣುಮಕ್ಕಳು ಬಹಳಷ್ಟು ಸಾಧನೆಗಳನ್ನು ಮಾಡಿದವರು ಹಿಂದೆ. ಈಗಲೂ ಕೂಡ ಮಾಡುವಂಥ ಅನೇಕ ಹೆಣ್ಣುಮಕ್ಕಳನ್ನು ನಾವು ನೋಡ್ತೇವೆ. ಪಿ ಟಿ ಉಷಾ ಇರ್ಬೋದು, ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇವತ್ತು ನಾವು ಸಾಧನೆಯನ್ನು ನೋಡ್ತಾ ಇದ್ದೇವೆ. ಮಿಲಿಟರಿಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಸಾಧನೆಯನ್ನು ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಹೆಣ್ಣುಮಕ್ಕಳು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಇನ್ಸ್ಪೆಕ್ಟರ್ಗಳು ಆಗಿ ಸೇವೆಯನ್ನು, ಒಂದು ಕಾಲದಲ್ಲಿ ಪೊಲೀಸ್ ಇಲಾಖೆನೇ ಅಂದರೆ ಹೆದರುತ್ತಿದ್ರು, ಗಂಡಸರು ಹೆದರುತ್ತಿದ್ರು. ಅಂಥದ್ರಲ್ಲಿ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, IGP ಆಗಿ ಅಥವಾ ಕಮಿಷನರ್ ಆಗಿ ಕೆಲಸ ಮಾಡುವಂಥದ್ದು ನಮ್ಮ ಮಂಗಳೂರಲ್ಲೇ ನಾವು ನೋಡ್ಬೋದು. ಹಾಗೆಯೇ ಜಡ್ಜ್ಗಳಾಗಿ, ನ್ಯಾಯಾಧೀಶರಾಗಿ
ಇವತ್ತು ನಮ್ಮಲ್ಲಿ ನಮ್ಮಲ್ಲಿ 32 ಹೆಚ್ಚು ಕೋರ್ಟುಗಳಿದೆ. ಆ ಕೋರ್ಟುಗಳಲ್ಲಿ ಹೆಚ್ಚು ಜನ ನಮ್ಮ ಹೆಣ್ಮಕ್ಳು ನ್ಯಾಯಾಧೀಶರಾಗಿದ್ದಾರೆ. ಒಂದು ಕಾಲದಲ್ಲಿ ಆ ಸ್ಥಾನವನ್ನು ಒಂದು ಹೋಗಿ ಕುತ್ಕೊಳ್ಳಿಕ್ಕೆ ನಾವು ಹೆದರ್ತಾ ಇದ್ದೀವಿ. ಇವತ್ತು ಆ ಸ್ಥಾನದಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ಕುತ್ಕೊಂಡು ನ್ಯಾಯವನ್ನು ನೀಡುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಡ್ವೊಕೇಸಿಯಲ್ಲಿ ಇದ್ದಾರೆ, ಅಡ್ವೊಕೇಟ್ಗಳಾಗಿ, ಬೇರೆ ಬೇರೆ ಆಫೀಸರ್ಸ್ಗಳಾಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಿದ್ದಾರೆ. ಇದು ಆಫೀಷಿಯಲ್ ಆಯಿತು. ಇನ್ನು ಚಿಕ್ಕ ಕ್ಷೇತ್ರ ಇರ್ಬೋದು, ಕ್ಲರಿಕಲ್ ಇರ್ಬೋದು, ಸ್ವಂತವಾಗಿ ಉದ್ಯಮ ಮಾಡುವಂಥವ್ರು ಇರ್ಬೋದು, ಆಮೇಲೆ ಸಣ್ಣ ಪುಟ್ಟ ನೌಕರಿಗಳನ್ನು ಮಾಡುವಂಥವ್ರು ಇರ್ಬೋದು. ಇದೆಲ್ಲವೂ ಒಂದು ಸಾಧನೆ ಹೆಣ್ಮಕ್ಳು. ಹಾಗೆಯೇ ನಾವು ಒಂದು ಲೆಕ್ಕಾಚಾರವನ್ನು ಕೊಡಲಿಕ್ಕೆ ಹೇಳ್ತೇನೆ. ಒಂದು ಲೆಕ್ಕಾಚಾರ ಪ್ರಕಾರ ನಮ್ಮಲ್ಲಿ ಹೆಣ್ಮಕ್ಳು IAS ಆಫೀಸರ್ ಇರೋದು 14%, 100ಕ್ಕೆ 14. ಎಷ್ಟು ಕಡಿಮೆ. ಇನ್ನಷ್ಟು ಮಂದಿ ನಮ್ಮಲ್ಲಿ ಬರಬೇಕು. ಅದಕ್ಕೆ ಏನು ಮಾಡಬೇಕು? IAS ಆಗೋದಾದರೆ ಏನು ಮಾಡಬೇಕು, ಎಕ್ಸಾಮ್ ಹೇಗೆ ತಗೊಳ್ಬೇಕು, ಇದೆಲ್ಲ ಮಾಹಿತಿಯನ್ನು ನಾವು ಅವರಿಗೆ ಸಿಗುವ ಹಾಗೆ ಮಾಡಬೇಕು. ಹಾಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶ ಆಗಿರುವವರು 7%, ಹೈಕೋರ್ಟ್ಗಳಲ್ಲಿ 9%, ಬ್ಯಾಂಕ್ ಆಫೀಸರ್ ಆಗಿ 17% ಅಂತ ಹೇಳ್ತಾರೆ. ನೋಡಿ ಎಷ್ಟು ಕಡಿಮೆ ಇದ್ದಾರಲ್ಲ. ರಾಜಕೀಯದಲ್ಲಿ ಅಂತೂ ನಿಮಗೆ ಗೊತ್ತೇ ಇದೆಯಲ್ಲ, ಪಂಚಾಯತ್ ಮಟ್ಟದಲ್ಲಿ ಓಕೆ ರಿಸರ್ವೇಷನ್ ಇದೆ, ನಾವು ಒಂದಷ್ಟು ಬರ್ತೇವೆ. ಆದರೆ ಲೋಕಸಭೆ ಅಲ್ಲಿ ಹೋಗುವಾಗ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ನಾವು ರಾಜಕೀಯ ಕೂಡ ಬಹಳ ಮುಖ್ಯ ನಮ್ಮ ಬೆಳವಣಿಗೆಗೆ, ಹೆಣ್ಮಕ್ಳ ಬೆಳವಣಿಗೆಗೆ. ರಾಜಕೀಯದಲ್ಲಿ ಬಹಳಷ್ಟು ಹಿನ್ನಡೆಗಳಿದೆ, ಬಹಳಷ್ಟು ತೊಂದರೆಗಳಿದೆ. ಅಲ್ಲಿ ಆ ಕ್ಷೇತ್ರದಲ್ಲಿ ಇದ್ದವ್ರ ಹತ್ರ ಕೇಳಿ, ಹೆಣ್ಮಕ್ಳಿಗೆ ಏನು ಒಳ್ಳೆಯ ಗಿಫ್ಟೆಡ್ ಏರಿಯಾ ಅಲ್ಲ, ಆದರೂ ನಾವು ಅಲ್ಲಿ ಹೋಗಬೇಕು, ನಾವು ಅವರಿಗೆ ಸಪೋರ್ಟ್ ಕೊಡಬೇಕು, ನಾವು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚಬೇಕು ಅನ್ನುವಂಥದ್ದು ನಾವು ಆಶಿಸುವಂಥದ್ದು. ಇನ್ನು ಧರ್ಮದ ಬಗ್ಗೆ ನಾವು ಬಂದಾಗ, ಬೇರೆ ಯಾವುದೇ ಧರ್ಮದಲ್ಲಿ ನಮ್ಮ ಧರ್ಮವನ್ನು ಪ್ರತಿಪಾದಿಸಿದ ಹೆಣ್ಣುಮಕ್ಕಳಿಲ್ಲ, ಆದರೆ ನಮ್ಮ ಹಿಂದೂ ಧರ್ಮದಲ್ಲಿದ್ದಾರೆ. ಇದು ಕೂಡ ನಮಗೆ ಹೆಮ್ಮೆಯ ಒಂದು ವಿಷಯ. ಇಷ್ಟೆಲ್ಲ ಹೇಳುವಾಗ ಈಗ ಮನುಸ್ಮೃತಿಯಲ್ಲಿ ಒಂದು ವಾಕ್ಯ ಅವನು ಹೇಳ್ತಾನೆ. ಕೊನೆಯ ಹಂತಕ್ಕೆ ಬಂದಿದ್ದೇನೆ. 10 ಜನ ಆಚಾರ್ಯರಿಗೆ ಒಬ್ಬ ಗುರು ಸಮ ಅಂತ, ಹಾಗೆಯೇ 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, 1000 ಜನ ತಂದೆಯರಿಗೆ ಒಬ್ಬ ತಾಯಿ ಸಮ ಅಂತ ಹೇಳ್ತಾನೆ ಮನುಸ್ಮೃತಿ. ನಾವು ಹೇಳ್ತೇವೆ ಮನು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ, ಅವನದೇ ಆದ ಒಂದು ವಾಕ್ಯ ಇದೆ. ಆಮೇಲೆ ನಮಗೆ ಗೌರವ ಎಲ್ಲಿ ಸಿಗಬೇಕು? ಏನು ಹೇಳ್ತೇವೆ ನಾವು? ಒಂದು ಕಟ್ಟಡ ಕಟ್ಟಬೇಕಾದ್ರೆ ಏನಿರಬೇಕು? ಅಡಿಪಾಯ ಗಟ್ಟಿ ಇರಬೇಕು. ನಮಗೆ ಈ ಒಂದು ಮಹಿಳಾ ದಿನಾಚರಣೆ ನಮಗೆ ಗೌರವ ಎಲ್ಲಿ ಸಿಗಬೇಕು? ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಹೌದಾ ಅಲ್ಲ? ನಮ್ಮ ಮನೆಯಲ್ಲೇ ನಮಗೆ ಗೌರವ ಪ್ರಾರಂಭ ಆಗಬೇಕು. ಯಾರಿಗಾದರೂ ಅಂತಹ ಒಂದು ಅವಕಾಶಗಳಿದ್ದಂಥ ಹೆಣ್ಮಕ್ಳು ಬಹಳಷ್ಟು ಮೇಲೆ ಹೋಗ್ತಾರೆ. ಇಲ್ಲದಿದ್ದರೆ ಹೋರಾಟ ಅಂತ ನಾವು ಹೇಳ್ತೇವೆ. ಆ ಹೋರಾಟವನ್ನು ಪಡ್ಕೊಂಡು ಆ ಗೌರವವನ್ನು ನಾವು ಪಡ್ಕೊಳ್ಬೇಕು. ನಾವು ಸಮಾನತೆಯನ್ನು ನಮ್ಮ ಮನೆಯಿಂದಲೇ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗೆಯೇ ಆತ್ಮವಿಶ್ವಾಸ ಹುಟ್ಟುವಂಥದ್ದು ಕೂಡ ನಮ್ಮ ಮನೆಯಿಂದಲೇ ಹುಟ್ಟುವಂಥದ್ದು. ಮಕ್ಕಳಿಗೆ ಆತ್ಮವಿಶ್ವಾಸ ಯಾರಿಂದ ಹುಟ್ಟುತ್ತದೆ? ಹೊರಗಿಂದ ಅಲ್ಲ, ಹೊರಗಿಂದ ಬೇರೆ ಎಲ್ಲ ಕೊಡ್ತಾರೆ. ಆತ್ಮವಿಶ್ವಾಸ ಕೊಡುವಂಥದ್ದು, ಆತ್ಮಸ್ಥೈರ್ಯ ಕೊಡುವಂಥದ್ದು ಅವನಿಗೆ ಮನೆಯಿಂದನೇ ಸಿಗಬೇಕು ಮಕ್ಕಳಿಗೆ. ಮಹಿಳೆ ಒಂದು ಶಕ್ತಿ, ಮಹಿಳೆ ಒಂದು ಬೆಳಕು, ಮಹಿಳೆ ಮನೆಗೆ ತಾಯಿ, ದೇಶಕ್ಕೆ ನಾಯಕಿ. ಅವರ ಕನಸುಗಳಿಗೆ ರೆಕ್ಕೆ ನೀಡಿ, ದನಿಗೆ ಬಲ ನೀಡಿ, ಸಮಾನತೆಯ ದಾರಿ ಹಿಡಿದು ಹೊಸ ಭಾರತ ಕಟ್ಟೋಣ. ಈಕ್ವಾಲಿಟಿ ಎಲ್ಲದರಲ್ಲಿ ಬೇಕು ಅಂತ, ಎಜುಕೇಷನ್ನು, ಜಾಬು ಎಲ್ಲದರಲ್ಲಿ ಕೂಡ ನಮಗೆ ಸಮಾನ ಅವಕಾಶ ಬೇಕು. ಆ ರೀತಿ ನಾವು ಹೊಸ ಭಾರತವನ್ನು ಕಟ್ಟಬೇಕು. ನಾರಿ ಶಕ್ತಿಗೆ ಜೈ ಎನ್ನೋಣ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಮಹಿಳೆ ಪಡೆದ ಏಕಮಲ್ಲ ಸಾಧನೆಗಳ ಮಲ್ಪೊಲಿ ಅಂಚನೆ ಸರಕಾರದ ಸುಮಾರು ಯೋಜನೆಗಳ ಒಟ್ಟಿಗೂ ಮಹಿಳೆಯರ ಸಮಸ್ಯೆಗೆ ಕಾನೂನು ಪರಿಹಾರ ಪಡೆದು ಅಲ್ಲಿ ಸಾಂಸ್ಕೃತಿಕವಾದ, ಧಾರ್ಮಿಕವಾದ, ಅಂಚನೆ ಶೈಕ್ಷಣಿಕವಾದ ಮಸ್ತ್ ಮುಂದುವರಿಯೋಡು ಪಂಪಿನ ಎಟ್ಟೆ ಮಾಹಿತಿನ ಕೋರ್ನ ನಮ್ಮ ಇನಿತ ದೇಶದ ಮಲ್ಲ ಬಿನ್ನೆರಾಯನ ಶ್ರೀಮತಿ ಗೌರಿ KS ಮೇರೆಗೂ ಮಹಿಳಾ ಘಟಕದ ಪರವಾದ ಉಡಲದಿಂಜಿನ ಸೊಲ್ಮೆಲು ತುಂಬದು ಈತಲಿಸ್ತ ಪಿರೋತಿ ಬಿನ್ನೆರಾಯನ ನಮ್ಮ ಕುಲಾಲ ಸಂಘದ ಗುರ್ಕಾರರಾಯನ ಲಯನ್ ಅನಿಲ್ದಾಸ್ ಮೇರು ரெண்டு பாத்திரோடு பண்ணுது வேணுந்தில்லை. ಮಾಗಣದ ದೇವರಾಯ ನಂಚಿನ ಸೋಮನಾಥನ ಪಾದಗೆ ಅಡ್ಡಪುರೊಂದು ಕುಲಾಲ ಸಂಘದ ಇನ್ನಿತ ವಿಶೇಷವಾಯಿನ ಮಹಿಳಾ ಘಟಕದ ನೇತೃತ್ವದ ಅಪ್ಪನಂಚಿನ ಈ ಒಂಜಿ ವಿಶ್ವ ಮಹಿಳಾ ದಿನಾಚರಣೆದ ಈ ಸುಸಂದರ್ಭದ ವೇದಿಕೆ ಪಂಚಿನ ಮಹಿಳಾ ನಮ್ಮ ಘಟಕದ ಅಧ್ಯಕ್ಷರೇನ ಅರಿನೇಶ್ ಟೀಚರ್ ಅವೇಲಕ ಇನ್ನಿತ ಮಹಿಳಾ ದಿನಾಚರಣೆದ ಬಗ್ಗೆ ಮೌಲ್ಯಯುತವಾದ
ಮಹಿಳೆಯರನ್ನ ಪ್ರಾಮುಖ್ಯತೆ ಇನ್ನಿತ ಅರ್ಥಪೂರ್ಣವಾಯಿನ ಅಂಚಿನ ಈ ಮಹಿಳಾ ದಿನಾಚರಣೆ ಬಗ್ಗೆ ನಮಗೆ ಮಾತ್ರೆಗಳ ಸಂದೇಶ ಅವೇಲಕ ಕೆಲವಾತು ವಿಚಾರನ ವಿನಿಮಯ ಮಂತಿನಂಚಿನ ನಮ್ಮ ಇನ್ನಿತ ಮಹಿಳಾ ದಿನಾಚರಣೆದ ವಿಶೇಷವಾದ ಉಪನ್ಯಾಸಕರ ಬತ್ತಿನಂಚಿನ ಗೌರಿ ಮೇಡಮ್ ಅವೇಲಕ ಕುಲಾಲ ಮಂದಿರದ ಮಹಿಳಾ ಘಟಕದ ಉಪಾಧ್ಯಕ್ಷ ನಂಚಿನ ರೇಖಾ ರಾಜೇಶ್ವರ ಅವೇಲಕ ಬಕ್ಕೊಂಜಿ ಮಹಿಳಾ ಘಟಕದ ನಾಯಕ ನಂಚಿನ ಪ್ರಫುಲ್ಲ ಜಯಶ್ರೀ ಬೊಕ್ಕ ಇನಿ ನಮ್ಮ ಮಹಿಳಾ ದಿನಾಚರಣೆದ ಈ ಒಂದು ವೇದಿಕೆದ ಎದುರು ಬಾಗುರಪ್ಪ ನಂಚಿನ ಮಾತಾ ಮಹಿಳಾ ನಾಯಕಿಯರ ಅವೇಲಕ ನಮ್ಮ ಕೊಲ್ಯ ಕುಲಾಲ ಸಂಘದ ಕಮಿಟಿದ ಮಾತಾ ಆಡಳಿತ ಸಮಿತಿ ಸದಸ್ಯರ ಸೇವಾದಳದ ಅಧ್ಯಕ್ಷರ ಅವೇಲಕ ಮಾತಾ ನಮ್ಮ ಕುಲಾಲ ಸಮಾಜದ ಬಂಧುಲ ಅವೇಲಕ ಮಾಧ್ಯಮದ ಶಶಿಧರ ಪ್ರಯತ್ನದ ಇನಿ ಮಾರ್ಚ್ 8 ತಾರೀಕಿಗೆ ಮಹಿಳಾ ದಿನಾಚರಣೆದ ಬಗ್ಗೆ ಪ್ರತಿ ವಿಶ್ವದಾದ್ಯಂತ ಭಾರಿ ವಿಶೇಷವಾದ ಮಹಿಳೆಯರನ್ನ ಒಂದು ದಿನಾಚರಣೆ ಸರೋಜಿನಿ ನಾಯ್ಡು ಅರ್ನ ಒಂದು ಜನ್ಮ ದಿನಾಚರಣೆದ ಅವೇ ಒಂದು ನೆನಪು ಅವೇಲಕ ಸೋವಿಯತ್ ಅಂಚಿನ ರಷ್ಯಾದ ಅಂಚಿನ ಪ್ರಾರಂಭ ಆಯಿನ 1917 ಮಹಿಳೆಯರನ್ನ ವಿಶೇಷ ದಿನವಾದ ಪ್ರಾರಂಭ ಆಯಿನಂಚಿನ ಈ ಒಂದು ದಿನಾಚರಣೆ ವಿಶ್ವವ್ಯಾಪಿಯಾದ ನಮ್ಮ ಇನ್ನು ಕೊಲ್ಯ ಕುಲಾಲ ಸಂಘದ ಮಹಿಳಾ ನೇತೃತ್ವದ ಆಯ್ಲಕ್ಕನೆ ಇನ್ನು ವಿಶ್ವವ್ಯಾಪಿಯಾದ ಬೇರೆ ಬೇರೆ ಮಹಿಳಾ ಪ್ರಾಮುಖ್ಯವಾದ ವಿಶೇಷ ದಿನವಾದ ಆಚರಣೆ ಮಾಡ್ತೇವೆ ನಮ್ಮ ಜನ್ಮಕೂರಿನ ಅಪ್ಪೆಲ್ಲ ಒಂದು ಮಹಿಳೆ ನಮ್ಮ ಬದುಕರು ಒಂದು ಧರ್ಮೀಯಾದ ಸಹಧರ್ಮೀಯಾದ ಬರ್ಪಣಂಚಿನ ಒಂದು ಧರ್ಮ ಪತ್ನಿಲ ಮಹಿಳೆ ಅವೇಲಕ ನಮ್ಮ ಮಗಲಾದಪ್ಪು ನಮ್ಮ ಇಡೀ ಜವಾಬ್ದಾರಿ ನಮ್ಮ ದೇಶದ ಒಂದು ರಾಜ ನಮ್ಮ ಭಾರತ ಮಾತೆ ಅವೇಲಕ ಪ್ರತಿ ವರೆಗಳ ಅಕ್ಕಲಕ್ಕಲ ಜೀವನಡು ಮಹಿಳೆಯರ ಪಾತ್ರ ವಿಶೇಷವಾದಪ್ಪು ಇನ್ನಿತ ಈ ಮಹಿಳಾ ದಿನಾಚರಣೆದ ಈ ಸಂದರ್ಭದ ನಮ್ಮ ಒಂದು ದಿನತ್ತು ಪ್ರತಿ ದಿನಲ ಮಹಿಳಾ ವಿಶೇಷವಾದ ಇನ್ನು ಸರ್ಕಾರದ ಅದಪ್ಪು ಬೇರೆ ಬೇರೆ ವಿಷಯ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ ಮಹಿಳೆ ಅಬಲೆತ್ತು ಸಬಲೆ ಇತ್ಯಾತೆ ನಮ್ಮ ಗೌರಿ ಮೇಡಮ್ ಮಾತಾ ವಿಸ್ತೃತವಾದ ಪಂಡೆ ಕೊಲ್ಯ ಕುಲಾಲ ಸಮುದಾಯ ಭವನಡ್ಲ ಈ ಒಂದು ಇತಮಲ್ಲ ಬಿಲ್ಡಿಂಗ್ ಆದ ಐತೊಟ್ಟಿಗೆ ಇನ್ನು ಸಮಾಜದ ನಮ್ಮ ಒಂದು ಜವಾಬ್ದಾರಿ ನಮ್ಮ ಮಹಿಳಾ ವೇದಿಕೆದ ವೇಲಕ ಮಹಿಳೆಯರ ಅರಿನಕ್ಷ ಟೀಚರ್ ಆದಪ್ಪು ಸುಲೋಚನ ಟೀಚರ್ ಆದಪ್ಪು ಈ ಮಹಿಳಾ ಜವಾಬ್ದಾರಿ ಈ ಕೊಲ್ಯ ಕುಲಾಲ ಸಮುದಾಯಗಳ ಮಲ್ಲ ಮಟ್ಟದ ವಿಶೇಷ ಕೊಡುಗೆ ಮಹಿಳಾ ನಮ್ಮ ಘಟಕರು ತೆಗೆದನು ಅವೇಲಕ ಮಹಿಳೆಯರನ್ನ ಬಗ್ಗೆ ಯಾನು ಹೆಚ್ಚು ಪನ್ನೋದಿದ್ದ ಅದೇ ಪನ್ನ ಇತ್ಯಾತಿ ಗೌರಿ ಮೇಡಮ್ ಇನಿ ನಮ್ಮ ಒಂಜಿ ಮಹಿಳೆಯರ ಶೋಷಣದ ಬಗ್ಗೆ ಆದಪ್ಪು ಮಹಿಳೆಯರಿಗೆ ಅಪ್ಪಣಿಸಿನ ಒಂಜಿ ವಿಶೇಷ ಸೌಲಭ್ಯದ ವಿಷಯ ಆದಪ್ಪು ಶಿಕ್ಷಣದ ವಿಷಯ ಆದಪ್ಪು ಉದ್ಯೋಗದ ವಿಷಯ ಆದಪ್ಪು ಬೇರೆ ಬೇರೆ ವರ್ಗಡು ಮಹಿಳೆಯರಿಗೆ ಎಂಜಿನ ಪ್ರಾತಿನಿಧ್ಯ ಉಂಡು ಮಹಿಳೆಯರನ್ನ ಕಾನೂನದ ಬಗ್ಗೆ ಅರಿವು ಹೆಂಚಕೊಂಡು ಮಹಿಳೆಯರು ಒಂದು ಸಬಲೆ ಆದ ಒಂದು ಜವಾಬ್ದಾರಿದ ಒಂದು ಕುಟುಂಬ ನಿರ್ವಹಣೆ ಆದಪ್ಪು ಒಂದು ಸಮಾಜದ ಮುಖ್ಯ ವಾಹಿನಿಡಾದಪ್ಪು ದೇಶದ ಒಂದು ಎದುರುಡಾದಪ್ಪು ಪ್ರತಿ ವರ್ಗಡ್ಲ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ ಮಹಿಳಾ ಸಬಲೀಕರಣ ಅಂಚಿನ ಜವಾಬ್ದಾರಿ ಆದಪ್ಪು ಬೇರೆ ಬೇರೆ ವಿಷಯ ಮಹಿಳೆಯರಿಗೆ ಮುಚ್ಚಿನ ಹೊತ್ತು ಪ್ರಾಮುಖ್ಯತೆ ಕೊರೋದಿಲ್ಲ ನಮ್ಮ ಇಲ್ಲಡ್ಲಾತೆ ನಮ್ಮ ಇಲ್ಲಡು ಇತ್ತ ಮಹಿಳೆಯರನ್ನ ಜವಾಬ್ದಾರಿ ದತ್ತು ನಮ್ಮ ಜೋಕ್ಲೆಗೆ ಶಿಕ್ಷಣದ ವ್ಯವಸ್ಥೆ ವಿಶೇಷವಾದ ಒತ್ತು ಕೊಡೋದು ಅಕ್ಲೆ ಗಡ್ಡೆ ಶಿಕ್ಷಣ ತಿಕ್ಕೊಳಕ ಬಂತದ್ದು ನಮ್ಮ ಇಲ್ಲರ್ದು ಪ್ರಾರಂಭ ಮಾಡ ಅವು ನಮ್ಮ ಪರಿಸರದ ಅವೇಲಕ ನಮ್ಮ ನೆರವರಿಟ್ಟು ಬೊಕ್ಕ ದೇಶ ರಾಜ್ಯದ ಸಂಘಟನಾತ್ಮಕವಾದ ಮಹಿಳೆಯರ ಭದ್ರತೆ ತಿಕ್ಕೊಂಡು ಅವೇಲಕ ಮಹಿಳೆಯರ ಅಕ್ಕಲ ಸ್ಥಾನಮಾನ ಜವಾಬ್ದಾರಿನ ಒಟ್ಟಿಗೆ ಕೊರೋನಾಗ ದೇಶದ ಅಭಿವೃದ್ಧಿ ಒತ್ತು ಕೊರಪ ಅವೇಲಕ ಇನಿ ನಮ್ಮ ತೋಂದಿಲ್ಲ ಇನ್ನು ಏತೋ ವಿಷಯ ಮಹಿಳೆಯರಿಗೆ ತಿಕ್ಕುನಂಚಿನ ಸವಲತ್ತು ಅವು ನಿಜವಾದ ಅವು ಮಹಿಳೆಯರಿಗೆ ತಿಕ್ಕುನೀರು ದುಂಬೆ ಬೇತೆ ಬೇತೆ ರೂಪಡವು ನೋವು ಇನ್ನಿತ ಆಸ್ಪತ್ರೆದ ವ್ಯವಸ್ಥೆ ಆದಪ್ಪು ಇನ್ನಿತ ಶಿಕ್ಷಣದ ವ್ಯವಸ್ಥೆ ಆದಪ್ಪು ಉದ್ಯೋಗದ ವ್ಯವಸ್ಥೆ ಆದಪ್ಪು ಮೀಸಲಾತಿದ ವಿಷಯ ಆದಪ್ಪು ಅವು ಪ್ರತಿ ವಿಷಯ ಎಲ್ಲ ನಮ್ಮ ಮಹಿಳೆಯರಿಗೆ ಒತ್ತು ಕೊರದು ಇನಿ ಸುಭದ್ರವಾದ ದೇಶ ಕಟ್ಟೋಡನ ಮಹಿಳೆಯರ ಕೊಡುಗೆ ಇತಿಹಾಸದ ಎಷ್ಟೋ ಸಾವಿರ ಶತಮಾನದ ಇತಿಹಾಸದ ನಮ್ಮ ತೂಪ ಅವ್ರು ರಾಣಿ ಹಬ್ಬಕ್ಕ ನಮ್ಮ ಉಳ್ಳಾಲದ ಆದಪ್ಪು ಕಿತ್ತೂರು ಚೆನ್ನಮ್ಮ ಆದಪ್ಪು ಇತಿಹಾಸದ ನಮ್ಮ ಮಹಿಳಾ ಒಂಜಿ ಜವಾಬ್ದಾರಿ ಸ್ವಾತಂತ್ರ್ಯ ಹೋರಾಟದ ಆದಪ್ಪು ನಮ್ಮ ರಾಜಕೀಯ ಕ್ಷೇತ್ರ ಆದಪ್ಪು ಬೇರೆ ಬೇರೆ ವರ್ಗಡು ಎಷ್ಟೋ ಮಹನೀಯರು ಮಲ್ಲ ಮಟ್ಟದ ಕೊಡುಗೆ ನಮ್ಮ ಮಹಿಳಾ ಜವಾಬ್ದಾರಿ ಕೊಡ್ತಾರೆ ಅಂಚನೆ ನನಾತ್ ಮಹಿಳೆಯರು ನಮ್ಮ ಅಕ್ಲೆಗೆ ಎಡ್ಡ ಒಂದು ಜವಾಬ್ದಾರಿ ಕೊರದು ವಿದ್ಯೆಡು ಶಿಕ್ಷಣ ಉದ್ಯೋಗಡು ನಮ್ಮ ಅವಕಾಶ ಕೊರಲ ನಮ್ಮ ಪರಿಸರತ್ತು ಮತ್ತೆ ಒಂದು ವಿಷಯಗಳ
ಮಹಿಳೆಯರನ್ನ ನೇತೃತ್ವದ ನಮಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲು ಅಕ್ಲ ಪಾತ್ರ ಉಂಟು. ನಮ್ಮ ಇಲ್ಲಡೆ ಎಡ್ಡೆ ಒಂಜಿ ಜವಾಬ್ದಾರಿ ಇದು ಆ ಒಂಜಿ ವ್ಯವಸ್ಥೆಗೆ ನಮ್ಮ ಪೋಡು ನಾಡಲ ಮಹಿಳೆಯರ ನೇತೃತ್ವ ಅಂಚೆಂದಾದ್ರ ಮಹಿಳಾ ದಿನಾಚರಣೆದ ಈ ಸಂದರ್ಭಗಳು ವಿಶೇಷವಾದ ಪ್ರತಿ ಒಂಜಿ ಮಹಿಳೆಯರಿಗೆ ಸಾಧನೆ ಮಂತಿನಕ್ಲಾದಪ್ಪು ನನ್ನ ಸಾಧನೆ ಮನ್ಪಣೆಂಚಿನಕ್ಲಾದಪ್ಪು ಶಿಕ್ಷಣ ಕ್ಷೇತ್ರ ನನಾತ್ ಸಾಧನೆ ಮನ್ಪಣೆಂಚಿನ ಮಹಿಳೆಯರಿಗೆ ಅದಪ್ಪ ಸ್ಫೂರ್ತಿ ಆದ ನನಾತ್ ಮಲಮಲ್ಲ ಕೆಲಸ ಹಾಕಲ ಮುಖಾಂತರ ಆವಡು ಒಳ್ಳೆ ಕುಲಾಲ ಮಂದಿರ ಇತ್ತಿನ ಮಹಿಳಾ ಘಟಕಲ ಹೆಚ್ಚಿನ ಶಕ್ತಿ ತಂದು ನನಾತ್ ಈ ಒಂಜಿ ಸಮಾಜದ ವಿಷಯ ಆದಪ್ಪು ನಮ್ಮ ಕುಲ್ಯ ಪರಿಸರ ಈ ಒಂಜಿ ಸಂಘದ ವಿಷಯ ಆದಪ್ಪು ಮಹಿಳೆಯರಿಗೆ ನನಾತ್ ವಿಶೇಷ ಶಕ್ತಿ ದೇವರು ಕೊರಡು ಪಣ್ಣಂದು ಈ ನಮ್ಮ ಒಂಜಿ ಮಹಿಳಾ ದಿನಾಚರಣೆದ ವಿಶೇಷವಾದ ಶುಭಾಶಯ ತಿರುಪೊಂದು ನಮ್ಮ ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷ ನೆಲೆಟ್ಟು ಪ್ರತಿವರೆಗಳ ಇನ್ನಿತ ಮಹಿಳಾ ದಿನದ ಶುಭಾಶಯ ಪಣಂದು ದೊಡ್ಡ ಪಾತ್ರಗೆ ವಿರಾಮ ಚಿಕ್ಕಿದೀಪ. ಜೈ ಹಿಂದ್, ಜೈ ಕುಲಾಲ್. ಪರಿಚಯನು ನಮ್ಮ ಮಹಿಳಾ ಘಟಕದ ಸದಸ್ಯೆಯೈನ ಶ್ರೀಮತಿ ರಾಜೀವಿ ಕೆಂಪುಮನ್ನು ವಿಕೆಲ ದುಂಬುಗು ಪನಿಯರೆ ಬರಲುಳ್ಳರು. ರಾಧಾ ಗೋಪಾಲ್. ಶ್ರೀಮತಿ ರಾಧಾ ಗೋಪಾಲ್ ಅವರು ಹುಟ್ಟಿದ್ದು 24/8/1956 ಕಾಸರಗೋಡಿನ ಕುಂಬಳೆಯಲ್ಲಿ. ಹೆಸರು ದೇರಣ್ಣ ಮೂಲ್ಯ, ತಾಯಿಯ ಹೆಸರು ಲಕ್ಷ್ಮಿ. ಇವರ ಪತಿ ದಿವಂಗತ ಗೋಪಾಲ್ ಮಾಸ್ಟರ್. ಇವರಿಗೆ 1 ಹೆಣ್ಣು 1 ಗಂಡು ಮಕ್ಕಳಿದ್ದಾರೆ. ಇಬ್ಬರಿಗೂ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಾ ಇದ್ದಾರೆ. ಶ್ರೀಮತಿ ರಾಧಾ ಅವರು ಸಂಘದಲ್ಲಿ ಸುಮಾರು 18 ವರ್ಷಗಳಿಂದ ಇದ್ದಾರೆ. ಸಂಘದ ಎಲ್ಲ ಕಾರ್ಯದಲ್ಲಿಯೂ ಮುಂಚೂಣಿಯಲ್ಲಿ ಇದ್ದು ಸಹಕಾರ ನೀಡುತ್ತಾ ಇದ್ದಾರೆ. ಸಂಘಕ್ಕೆ ದೇಣಿಗೆ ಕೊಡುವುದರಲ್ಲಿ ಇವರು ಯಾವಾಗಲೂ ಮುಂದೆ. ಹೀಗೆ ಅವರ ಜೀವನವು ಸುಖಮಯವಾಗಲಿ, ದೇವರು ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸದಸ್ಯರು, ಕುಲಾಲ ಮಹಿಳಾ ಘಟಕ, ಕೊಲ್ಯ. ಶ್ರೀಮತಿ ಸೀತಾ ಭಾಸ್ಕರ್ ಇವರು ಮಂಜೇಶ್ವರ ಪಾವೂರು ಗ್ರಾಮದಲ್ಲಿ ದಿನಾಂಕ 22/6/1968 ಜನಿಸಿದ್ದು. ಇವರ ತಂದೆ ಸೇಸಪ್ಪ ಹಾಗೂ ತಾಯಿ ಸರಸ್ವತಿ ಅವರಿಗೆ 4 ಮಕ್ಕಳಲ್ಲಿ ಸೀತಾ ಇವರು 3ನೇಯವರು. 1986 ಇವರಿಗೆ ತಲಪಾಡಿ ಗ್ರಾಮದ ತಚ್ಚನಿ ಭಾಸ್ಕರ್ ಎಂಬವರೊಂದಿಗೆ ವಿವಾಹವಾಯಿತು. ಇವರಿಗೆ ಒಬ್ಬಳು ಪುತ್ರಿ, 2 ಪುತ್ರರು ಇದ್ದಾರೆ. ಇವರು ತಲಪಾಡಿ ದೇವಿಪುರ ದೇವಸ್ಥಾನದಲ್ಲಿ ಸಕ್ರಿಯವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಾಜದ ಸೇವೆ ಮಾಡುತ್ತಿದ್ದರು. ಇದನ್ನು ಗಮನಿಸಿ ಇವರು ಎಲ್ಲರ ಅಪೇಕ್ಷೆಯ ಮೇರೆಗೆ 2015ರಿಂದ 2026ರವರೆಗೆ ನಿರಂತರವಾಗಿ ರಾಜಕೀಯದಲ್ಲಿ ಜಯವನ್ನು ಗಳಿಸಿ ತಲಪಾಡಿ ಪಂಚಾಯಿತಿ ಸದಸ್ಯರಾಗಿ ಅಭಿವೃದ್ಧಿಗಳನ್ನು ಗ್ರಾಮದಲ್ಲಿ ಮಾಡಿರುತ್ತಾರೆ. ಬಿಜೆಪಿ ಬೂತ್ ಅಧ್ಯಕ್ಷೆಯಾಗಿಯೂ ಆಗಿದ್ದರು. ಶ್ರೀಶಕ್ತಿ ಮಹಿಳಾ ಸಂಘದಲ್ಲಿ 25 ವರ್ಷದಿಂದ ಇದ್ದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಪಂಚಾಯಿತಿ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಇವರ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಹಲವಾರು ಬಾರಿ ಸನ್ಮಾನವನ್ನು ಪಡೆದಿರುತ್ತಾರೆ. ದೇವರು ಇವರಿಗೆ ಸಕಲ ಸೌಭಾಗ್ಯವನ್ನು ಇಟ್ಟು ಇವರಿಗೂ ಇವರ ಕುಟುಂಬಕ್ಕೂ ಒಳ್ಳೆಯದಾಗಲೆಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸದಸ್ಯರು, ಕೊಲ್ಯ ಕುಲಾಲ ಮಹಿಳಾ ಘಟಕ. ಧರ್ಮಮಾಗಣದ ಶ್ರೀ ಸೋಮನಾಥ ದೇವರ ಪಾದೋಗ ನಮಿಸೋದು ಅಂಚೆನೆ ನಮ್ಮ ಗ್ರಾಮದ ಮಾತ ದೈವ ದೇವರ ಪಾದೋಗ ನಮಿಸೋದು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಮಾತೆರೆಗಳ ಶುಭಾಶಯ. ನಮ್ಮ ಸಾಧಾರಣ ವಿಶ್ವ ಮಹಿಳಾ ದಿನಾಚರಣೆ 115 ವರ್ಷದ ತುಂಬೆ 115 ವರ್ಷ ಆಪ ಈ
ಆಸ್ಟ್ರಿಯಾ, ಜರ್ಮನಿ, ಡೆನ್ಮಾರ್ಕ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮುಲ್ಪ ಪೂರ ಪೊಂಜೋಲಿ ಕಾರ್ಖಾನೆಡ್ ಕೆಲಸ ಮಾಡ್ಕೊಂತಿನ ಪೊಂಜೋರು ಈ ಒಂದು ಮಹಿಳಾ ದಿನಾಚರಣೆ ಅక్కడ ಹತ್ತದಾಗ ಹೋರಾಟ ಮಾಡ್ತಿರುತ್ತೆ, ಅಪಗಣೆ ಹೋರಾಟ ಮಾಡ್ತಿರುತ್ತೆ. ಕಡೆಗೆ 1975 ವಿಶ್ವಸಂಸ್ಥೆ ಈ ಒಂದು ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ನೇ ತಾರೀಕು ಕಡ್ಡಾಯವಾದ ಮಾಡ್ಕೊಂಡು ಮಾಡ್ತೇವೆ. 5 ಬೊಕ್ಕ ನಮ್ಮ ಈ ಒಂದು ಮಾರ್ಚ್ 8ನೇ ತಾರೀಕು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಿಸೋದಿಲ್ಲ. ಈ ಮಹಿಳಾ ದಿನಾಚರಣೆಯ ಉದ್ದೇಶದಾದ ಪಟ್ಟ ಸಾಧನ ಮುತ್ತಿನಂಚಿನ ಮಹಿಳೆಯರನ್ನು ನೆನಪು ಮತ್ತು ಅಕ್ಕಳನ್ನು ಗೌರವಿಸುವುದು. ಸಾಧಾರಣ ಈ ಕೊಂಜೋರು ಅಟ್ಲಿಕ ಕೂನೆಟ್ಟು ಪತ್ತದ ಅಂತರಿಕ್ಷದಡೆ ಮುಟ ಹೋಯಿನಡೆ ಮುಟ ಸಾಧನೆ ಮಾಡ್ತದೆ. ತುಂಬು ಕಂಡ ಸ್ವಾತಂತ್ರ್ಯ ದಿಕ್ಕುನೆಡು ತುಂಬುಲ ಈ ಕೆಲವೊಂದು ರಾಜಮನೆತನದ ಕೊಂಜೋರು ದಾದ ಮಾಡ್ತದೆ ಕಂಡ ಈ ಒಂದು ದೇಶದ ಕಷ್ಟನ ತೂದು ಪ್ರಜೆಗಳನ್ನ ಕಷ್ಟ ಅಕಲು ನಿಜವಾದ ರಾಜಮನೆತನದ ರಾಜಕುಮಾರಿ ಮಹಾರಾಣಿನಕಲು ಆರಾಮಡು ಅರಮನೆ ಉಟ್ಕೊಂಡಿದ್ದಳು. ಆಂಡ ದೇಶದ ಜನರನ್ನ ಕಷ್ಟ ತುಳಿದು ಒಕ್ಕ ಈ ಮಣ್ಣದ ಒಂದು ಋಣನ ತೀರ್ಸೇರಬಹುದಾದ ಅಕಲು ತಮ್ಮ ಕೈಟಿತ್ತಿನ ಬಂಗಾರದ ಕಡಗನ ತೆಗೆದು ಕತ್ತಿ ಬತ್ತದ ಬ್ರಿಟಿಷರ್ನ ವಿರುದ್ಧ ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ. ಅಂಚನೆ ಸ್ವಾತಂತ್ರ್ಯದ ಬೊಕ್ಕಲ ಈ ಕೆಲವು ಮಹಿಳೆಯರು ಮಸ್ತ್ ಕ್ಷೇತ್ರಗಳು ಸಾಧಾರಣ ರಾಜಕೀಯ ಆಗಕ್ಕೂ, ಸಾಮಾಜಿಕ ಆಗಕ್ಕೂ, ಶಿಕ್ಷಣ ಆಗಕ್ಕೂ, ವಿಜ್ಞಾನ ಕ್ಷೇತ್ರಗಳು ಇಂಚ ಬೇರೆ ಬೇರೆ ಕ್ಷೇತ್ರಗಳು ಮಹಿಳೆಯರು ಸಾಧನೆ ಮಾಡ್ತಿದ್ರು. ರಾಜಕೀಯ ಕ್ಷೇತ್ರಗಳು ಸಾಧಾರಣ ಶ್ರೀಮತಿ ಇಂದಿರಾ ಗಾಂಧಿ ಸುಮಾರು ವರ್ಷ ಒಂದು ಭಾರತದ ಮಹಿಳೆಯಾದ ಭಾರಿ ವರ್ಷ ಒಂದು ಎಟ್ಟ ಆಡಳಿತ ಕೊನೆ. ಅಂಚನೆ ಸುಷ್ಮಾ ಸ್ವರಾಜ್ ಒಕ್ಕ ನಮ್ಮ ಇದ್ದದ ರಾಷ್ಟ್ರಪತಿ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆರು ಕೂಡ ಮಹಿಳೆಯರ ಶಕ್ತಿಯಾದ ಇನಿ ಮಹಿಳೆಯರ ಪರವಾದ ಎಡ್ಡೆ ಸಾಧನೆಯನ್ನು ಮತ್ತೊಂದಲ್ಲೇ. ಅಂಚನೆ ವಿಜ್ಞಾನದ ಕಲ್ಪನಾ ಚಾವ್ಲಾ ಒಕ್ಕ ಸುನೀತಾ ವಿಲಿಯಮ್ ಇಂಚಿನಕ್ಕೂ ಕೂಡ ಈ ಅಂತರಿಕ್ಷಕ್ಕೆ ಹೋದು ಅವು ಸಾಧನೆ ಮಾಡಿದ್ದಾರೆ. ಶಿಕ್ಷಣಗಳು ಸಾವಿತ್ರಿ ಬಾಯಿ ಪುಲೆ ಪಂಪನ ಒಂದು ಶಿಕ್ಷಕಿ ಮಹಿಳಾ ಶಿಕ್ಷಕಿ ಆ ಕಾಲಡೆ ಸ್ವಾತಂತ್ರ್ಯ ಪೂರ್ವ ಕಾಲಡೆ ಮಹಿಳೆಯರಿಗೆ ಶಿಕ್ಷಣ ಕೊಡು ಪಂಪನ ಒಂದು ನೆಟ್ಟ ಸಾಧನೆ ಮಾಡಿದ್ದಾರೆ. ಇಂಚ ಬೇರೆ ಬೇರೆ ಕ್ರೀಡಾ ಕ್ಷೇತ್ರ PV ಸಿಂಧು, PT ಉಷಾ, ಮೇರಿ ಕೋಮು ಅಂಚನೆ ಸಾಮಾಜಿಕ ಕ್ಷೇತ್ರಗಳು ಸುಧಾಮೂರ್ತಿ ಇನ್ಫೋಸಿಸ್ನ ಸುಧಾಮೂರ್ತಿ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟು ಎಷ್ಟೋ ಜನಕ್ಕೆ ಅದನ್ನ ಸಂಸಾರಕ್ಕೂ ಆಧಾರ ಆಗ್ತದೆ. ಮುಂಚ ಮಾತ್ರ ಮಹಿಳೆಯರು ಕೂಡ ಅದಕ್ಕೆ ಅವಕಾಶ ಸಿಕ್ಕಲ್ಲ ಸಾಧನೆ ಮಾಡಬೇಕು. ಯಾಕೆ ಪ್ರತಿಯೊಂದು ಪುರುಷನ ಪಿರಾಡು ಕೊಂಜೋಲು ಉಪ್ಪೇರು ಅಥವಾ ಸಾಧನೆದ ಪಿರಾಡು ಕೊಂಜೋಲು ಉಪ್ಪೇರು ಬಂದ್ಬರ್ಪೇರು. ಅಂಚನೆ ಕೊಂಜೋಲ ಪಿರಾಡು ಕೂಡ ಅಕಲ ಕೆಂಡನಲ್ಲು ಮೆಗ್ಗೆ ಪಲೈ ಒಕ್ಕ ಜೋಕಲು ಮಾತ ಸಪೋರ್ಟ್ ಮಾಡಬೇಕು. ಅಂಚಾದ ಒಂದು ಒಂಜಿ ವಿದ್ಯೆಗೆ ಸರಸ್ವತಿಯಾದ ಸಂಪರ್ಕಕ್ಕೆ ಲಕ್ಷ್ಮಿಯಾದ ಶಕ್ತಿಗೆ ಪಾರ್ವತಿಯಾದ ಜೋಗ್ಲಿನ ಬಾಲಿನ ಪೆದ್ದುನ ಅಪ್ಪೆಯಾದ ಅಲೆದು ಕೋಟಿ ಕೋಟಿ ನಮನವನ್ನು ಸಲ್ಲಿಸೋದು ಎನ್ನೆರಡು ಪಾತ್ರವನ್ನು ಹೊಂದವೆ. ಧನ್ಯವಾದ. ಮಹಿಳೆಯರ ಸಾಮರ್ಥ್ಯದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಪಂಡಿನಂಚಿನ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹರಿಣಾಕ್ಷಿ ಟೀಚರ್ ಬರೆದು ಉಡಲು ನಿಂಚಿನ ಸೊಲ್ಮೆಲು ನನ್ನ ದುಂಬಗ ಈತ ಕಾರ್ಯಕ್ರಮದ